ri sa ri 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 pa ma ga ri ga 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 ma ga ma pa ga ri sa ri sa 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 ma ga ri sa ri 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 pa ma ga ma pa. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವ ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ವಾರದ ನಮ್ಮ ಅತಿಥಿ ಕನ್ನಡ ಚಿತ್ರರಂಗದ ಖ್ಯಾತ ಸಾಹಿತಿ ಶ್ರೀ ಕವಿರಾಜ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಕವಿರಾಜ್ ಅವರೇ, ನಮಸ್ಕಾರ. ನಮಸ್ತೆ. ಚಂದನ ವಾಹಿನಿಗೆ ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ. ಕನ್ನಡ ಚಿತ್ರ ಪ್ರೇಕ್ಷಕರಿಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡೋದಾಗಲಿ ಪರಿಚಯ ಮಾಡ್ಕೊಳ್ಳೋದಾಗಲಿ ಮಾಡೋವಂಥ ಕೆಲಸನೇ ಅಲ್ಲ. ಚಿರಪರಿಚಿತರು. ಯಾವುದಾದ್ರೂ ನಾವು FM ಸ್ಟೇಷನ್ ಹಾಕಿದ್ರೆ ಒಂದು ಅರ್ಧ ಗಂಟೆನಲ್ಲಿ ಒಂದು 4-5 ಸತಿ ಆದರೂ ನಿಮ್ಮ ಹೆಸರು ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ಮತ್ತು ಚಿತ್ರರಂಗದಲ್ಲಿ ಕೇವಲ ಲಿರಿಸಿಸ್ಟ್ ಅಥವಾ ಗೀತ ಸಾಹಿತಿಯಾಗಿ ಮಾತ್ರವಲ್ಲದೆ ನಿರ್ದೇಶಕರಾಗಿ ಮತ್ತು ಹಲವಾರು ಬೇರೆ ಬೇರೆ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಈ ದಿನ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಚಿತ್ರ ಪಯಣದ ಬಗ್ಗೆ ನಿಮ್ಮ ಬಾಯಲ್ಲೇ ಮಾತುಗಳನ್ನ ಕೇಳಬೇಕು ಅನ್ನೋದು ನಮ್ಮ ಆಸೆ. ಕವಿರಾಜ್ ಅವರೇ, ನಿಮ್ಮ ಹೆಸರು ಕೇಳಿದಾಗ ಬಹಳಷ್ಟು ಜನ, ನಾನೂ ಕೂಡ ಏನು ಅನ್ಕೊಂಡಿದ್ದೆ ಅಂದರೆ ಇದು ನಿಮ್ಮ ಕಾವ್ಯನಾಮ ಅಂತ. ಆದರೆ ಇದು ನಿಮ್ಮ ಕಾವ್ಯನಾಮನ? ಹೌದಾ? ಅಲ್ಲ ಅಲ್ಲ, ನಾನು ಯಾವಾಗಲೂ ಮಜವಾಗಿ ಹೇಳ್ತಾ ಇರ್ತೀನಿ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿರೋದು 1,36,495ನೇ ಸಲ ಅಂತ. ಅಂದರೆ ನಾನು ಎಷ್ಟು ಜನ ಭೇಟಿ ಮಾಡ್ತೀನೋ, ನನ್ನ ಬಗ್ಗೆ ಯಾರು ತಿಳ್ಕೊಳ್ಳೋಕೆ ಆಸಕ್ತಿ ಇದೆಯೋ ಎಲ್ಲರೂ ಈ ಪ್ರಶ್ನೆ ಕೇಳ್ತಾರೆ. ಸಹಜ, ಯಾಕಂದರೆ ಕವಿರಾಜ್ ಅಂತ ಹೆಸರಿಟ್ಕೊಂಡು ನಾನು ಬಂದು ಇಲ್ಲಿ ಕವಿನೇ ಆಗಿದ್ದು. ಕವಿರಾಜ್ ಬೇರೆ ವಿಶೇಷವಾದ ಹೆಸರು. ಹೌದು, ಸಾಮಾನ್ಯವಾಗಿ ಕೇಳಿರಲ್ಲ. ಹೌದು, ಇದೇನು ಪೆನ್ನೇಮಾಗಿ ಇಟ್ಕೊಂಡ್ರೆ ಅಂತ ಎಲ್ರಿಗೂ ಬರುತ್ತೆ ಒಂದು ಸಂಶಯ. ಬಟ್ ಇದು ನಿಜವಾಗ್ಲೂ ನನ್ನ ಅಪ್ಪ ಅಮ್ಮ ನನಗಿಟ್ಟ ಹೆಸರು, ನನ್ನ ಸ್ಕೂಲ್ ರೆಕಾರ್ಡ್ಗಳಲ್ಲಿ ಇರುವ ಹೆಸರು. ನಾನು ಒಂದ್ಸರಿ ಪತ್ರಕರ್ತರಿಗೆ ನಾನು ಸ್ಕೂಲ್ ರೆಕಾರ್ಡ್ ಕೂಡ ತೋರಿಸ್ಬಿಟ್ಟೆ, ಇಲ್ಲ ನಿಜವಾದ ಹೆಸರು ಇದೆ, ನಿಜವಾದ ಹೆಸರೇ ಇದು ಅಂತ. ಸೊ ಬಹುಶಃ ಯಾಕೆ ನಿಮ್ಮ ತಂದೆ ತಾಯಿಯರಿಗೆ ಈ ನೀವು ಕವಿ ಆಗ್ತೀರಾ ಅನ್ನೋ, ಕವಿ ಆಗಬೇಕು ಅನ್ನೋ ಆಸೆ ಇತ್ತಾ? ಇಲ್ಲ ಇಲ್ಲ, ಆ್ಯಕ್ಚುಲಿ ಇದಕ್ಕೂ ಈಗ ನನ್ನ ತಂದೆ ತಾಯಿ ತೀರಾ ಮಧ್ಯಮ ವರ್ಗದವರು ಅಥವಾ ತೀರಾ ಓದ್ಕೊಂಡು ಇಲ್ಲ. ಅವ್ರಿಗೆ ಈ ಕವಿ ಯಾರೋ ಒಬ್ಬರು ಹಾಡು ಬರೀತಾರೆ ಅದ್ಯಾವುದೂ ಅವ್ರಿಗೆ ಪರಿಕಲ್ಪನೆ ಇರಲಿಲ್ಲ. ಇನ್ಫ್ಯಾಕ್ಟ್ ನನಗೂ ನಾವೆಂಥ ಮುಗ್ಧ ಪರಿಸ್ಥಿತಿಯಿಂದ ಬಂದಿದ್ವು ಅಂದರೆ, ತೀರ್ಥಹಳ್ಳಿ ಯಾವುದೋ ಒಂದು ಯಡೂರು ಅನ್ನೋ ಸಮೀಪ, ತೀರ್ಥಹಳ್ಳಿ ಸಮೀಪ ಹೊಸನಗರ ತಾಲೂಕು ಯಡೂರು ಅನ್ನೋ ಒಂದು ಸಣ್ಣ ಹಳ್ಳಿ. ಅಲ್ಲಿ ನಾವು ಈ ರೇಡಿಯೋ ಶುರುವಾದಾಗ ಎಷ್ಟು ಮುಗ್ಧ ಅಂದರೆ, ರೇಡಿಯೋದೊಳಗೆ SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಇರ್ತಾರೆ, ಅಲ್ಲಿಂದನೇ ಹಾಡ್ತಾರವರು ಅನ್ನೋಷ್ಟು ತಿಳ್ಕೊಳ್ಳೋಷ್ಟು ಮುಗ್ಧ ಪರಿಸರ. ಎಷ್ಟೋ ಸರಿ ಅದ್ರ ಕಿಂಡಿಗಳಿರ್ತಾವಲ್ಲ ಚಿಕ್ಕ ಚಿಕ್ಕ, ಅದರಲ್ಲಿ ಹಿಡಕ್ಕೆ ನೋಡೋದು, ಕಾಣಿಸ್ಬೋದಾ ಇವರಿಬ್ರು ಅಂತ. ಅಂದರೆ ಅಷ್ಟು ಮುಗ್ಧ ಪರಿಸ್ಥಿತಿ ಬಂದವರಿಗೆ ಎಲ್ಲೋ ನನ್ನ ಮಗ ಕವಿ ಆಗ್ತಾನೆ ಅಥವಾ ನಾನೆಲ್ಲೋ ಕವಿ ಆಗಬೇಕು ಅನ್ನೋದು ಯಾವುದೂ ಇರಲಿಲ್ಲ. ಅದೇನಂದರೆ ನನ್ನ ಅಕ್ಕಂಗೆ ಕವಿತಾ ಅಂತ ಹೆಸರಿಟ್ರು. ಈ ಮ್ಯಾಚ್ ಮಾಡುವಂಥ ಒಂದು ಟ್ರೆಂಡ್ ಎಲ್ಲ ಕಡೆ ಇದೆ. ಈಗಲೂ ಒಂದೇ ಹೆಸರು ಅಕ್ಷರದಲ್ಲಿ ಬರಬೇಕು, ಆದಷ್ಟು ಅಕ್ಷರಗಳು ಸೌಂಡಿಂಗ್ ಸೇಮ್ ಇರಬೇಕು ಅಂತ. ಸೊ ಕವಿತಾ ಅಂತ ಅಕ್ಕನಿಗೆ ಇಟ್ಟಿದ್ದಕ್ಕೆ ಆಗಿ ನನಗೆ ಕವಿರಾಜ್ ಅಂತ ಇಟ್ಟರು ಅನ್ಸುತ್ತೆ. ಬಟ್ ಒಂದು ನೀವು ಕೇಳಿದ ಪ್ರಶ್ನೆ, ಅವರು ನೀವು ಕವಿ ಆಗಲಿ ಅಂತ ಇಟ್ರ ಅಂತ ಕೇಳಿದ್ರೆ ಇಲ್ಲ, ಅವರು ಇಟ್ಟಿದ್ದಕ್ಕೆ ನಾ ಕವಿ ಆದೆ ಅನ್ಬೋದು. ಯಾಕೆ ಅಂದರೆ ನನ್ನ ಹೆಸರಲ್ಲಿ ಒಂದು ಕವಿ ಇದ್ದಿದ್ದರಿಂದ ನನಗೆ ಯಾರಾದರೂ ಕವಿಗಳ ಬಗ್ಗೆ ಮಾತಾಡಿದಾಗ ಏನೋ ನನಗೆ ಸಂಬಂಧಿಸಿದ್ದು ಅನಿಸ್ತಿತ್ತು. ಎಲ್ಲೋ ರಿಲೇಷನ್ ಒಂದು ಕವಿ ಅಂದರೆ ನನ್ನ ಹೆಸರಲ್ಲಿ ಕವಿ ಇದೆಯಲ್ಲ, ಬರ್ತಾ ಬರ್ತಾ ಕೆಲವರು ಹೆಸರು ಇಟ್ಕೊಂಡಿದೆಯಲ್ಲ, ಏನು ಬರ್ದಿದ್ಯಾ ಕವಿ, ಏನು ಬರ್ದಿದ್ಯಾ ಕವಿತೆ, ಈ ಥರ ಕೇಳೋರು. ಅದೆಲ್ಲೋ ಒಂದು ಕಡೆ ನನಗೆ ಇನ್ಸ್ಪೈರ್ ಮಾಡ್ತಾ ಬಂತು. ನಾನು ತುಂಬ ಸರಿ ಹೇಳಿದ್ದೀನಿ, ನನ್ನ ಕಾಲೇಜ್ ದಿನಗಳಲ್ಲಿ ಮುನೀರ್ ಭಾಷಾ ಅಂತ ಒಬ್ಬರು ಕನ್ನಡ ಅಧ್ಯಾಪಕರಿದ್ದರು. ನಾನು ಈ ತನಕ ಕೇಳಿದ ಅದ್ಭುತ ಕನ್ನಡ ಲೆಕ್ಚರರ್ ಅವರು. ಅವರು ನನಗೆ ಹೇಳೋರು, ನಾನು ತುಂಬ ತರಲೆನೂ ಮಾಡ್ತಿದ್ದೆ ಲಾಸ್ಟ್ ಬೆಂಚು, ಹೆಸರಿಟ್ಕೊಂಡಿದ್ಕಾದ್ರೂ ಏನಾದ್ರು ಬರೆಯೋ, ಇಲ್ಲಾಂದರೆ ಕಪಿರಾಜ ಅಂತ ಚೇಂಜ್ ಮಾಡ್ಕೋ ಅನ್ನೋದು. ಸೊ ಇವೆಲ್ಲ ಈ ಹೆಸರಿನ ಜೊತೆಗಿನ ಏನೇನು ಘಟನೆಗಳು ಅಥವಾ ಅದು ಏನೇನು ನಡೀತೋ ಅದೆಲ್ಲ ಎಲ್ಲೋ ಒಂದು ಕಡೆ ನಂಗೆ ಸ್ಫೂರ್ತಿ ಆಯಿತು ಅನಿಸುತ್ತೆ. ಅದೇ ಸಮ್ ಮಾಡಬೇಕು ಅಂದರೆ ಅವರು ನಾನು ಕವಿ ಆಗಲಿ ಅಂತ ಹೆಸರಿಟ್ಟಿಲ್ಲ, ಬಟ್ ಅವ್ರ ಹೆಸರಿಟ್ಟಿದ್ದಕ್ಕೆ ನಾನು ಕವಿ ಆದೆ ಅಂದರೆ ಸರಿ. ವಂಡರ್ಫುಲ್.
ಅದೊಂದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಖಂಡಿತವಾಗಿದೆ ನನಗೆ. ಅಂದರೆ ಕವಿ ಅಂದರೆ ನಾನು ಯಾರೋ ನನಗೆ ಸಂಬಂಧಪಡೋದು. ಹೌದು, ಕವಿ ಕಾವ್ಯ ಪರಿಚಯ ಅಂದರೆ ಎಲ್ಲೋ ನಂದೇ ಪರಿಚಯ ಟೆಕ್ಸ್ಟ್ ಬುಕ್ಕಲ್ಲಿ. ಹೌದು, ಕವಿ ಅಂತ ಈ ವಿಷಯಗಳು ಬಂದರೆ ಎಲ್ಲೋ ನನಗೆ ಸಂಬಂಧ ಇದೆ ಅನ್ಸೋದು. ಹೆಸರು ನೋಡಿ, ವೈಬ್ಗಳಂತೀವಲ್ಲ, ಇವೇ ವೈಬ್, ಇನ್ನೇನೂ ಅಲ್ಲ. ಎಲ್ಲೋ ಒಂದು ಕಡೆ ಈ ವೈಬ್, ಕವಿ ಅನ್ನೋ ವೈಬ್ ನನ್ನ ಓದೋಕ್ಕೆ ಪ್ರೇರೇಪಿಸ್ತು, ಬರೆಯೋಕ್ಕೆ ಪ್ರೇರೇಪಿಸ್ತು, ಸಿನಿಮಾ ಹಾಡುಗಳನ್ನ ಬರೆಯೋಕ್ಕೆ ಪ್ರೇರೇಪಿಸ್ತು ಅಂದರೆ ತಪ್ಪಿಲ್ಲ. ವಂಡರ್ಫುಲ್ ವಂಡರ್ಫುಲ್. ಈ ಚಿಕ್ಕಂದಿನಲ್ಲೇ ಶುರುವಾದ ಈ ಓದಿನ ಬಗ್ಗೆನ ಹಸಿವು, ಆಸಕ್ತಿಗಿಂತ ಹೆಚ್ಚಾಗಿ ಹಸಿವು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಬಂತು ಮುಂದಕ್ಕೆ? ಕಾಲೇಜಲ್ಲಿ ಕಾಲೇಜ್ ಸಮಯದಲ್ಲಿ ನಾನು ಬರಿತಾ ಇದ್ದೆ. ಅಂದರೆ ಅದನ್ನೇ ಒಂಥರ ಅದೊಂದು ಮುಜುಗರ ಇರುತ್ತಲ್ಲ, ಈ ನಾವು ಹಳ್ಳಿ ಹುಡುಗರು ಬೇರೆ, ತುಂಬ ವಿಷಯಗಳು ಹೊರಗಿನ ಜಗತ್ತಿನ ನಾವಿನ್ನೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಹೊರಗಿನ ಜಗತ್ತನ್ನು. ಹಾಗಾಗಿ ಹೀಗೆ ಬರಿಬೋದಾ, ಯಾವುದೋ ಹುಡುಗಿ ಬಗ್ಗೆ ಬರೆದಿದ್ವಿ, ಅಥವಾ ಏನು ನಮ್ಮ ಹರೆಯದ ತುಮಲಗಳ ಬಗ್ಗೆ ಬರ್ಕೊಂಡ್ರೆ ಈ ಥರ ನಾನು ಬರಿಬೋದಾ, ಹೊರ ಜಗತ್ತಿನ ಮುಂದೆ ನಾನು ಈ ಥರ ಓಪನ್ ಆಗ್ಬೋದಾ, ಏನು ಅನ್ಕೋತಾರೆ, ನಮ್ಮ ಮನೇಲಿ ನನ್ನ ಮುಗ್ಧ ಅಂದ್ಕೊಂಡಿದ್ದಾರೆ, ನನ್ನ ಫ್ರೆಂಡ್ಸ್ ನನ್ನ ಮುಗ್ಧ ಅಂದ್ಕೊಂಡಿದ್ದಾರೆ, ಈ ಥರ ಯೋಚನೆ ಮಾಡ್ತಾನೆ ಅವನು ಅನ್ನೋ ಥರ ಬಂದುಬಿಟ್ರೆ ಅದು ಸರಿನೋ ತಪ್ಪೋ, ಆ ಗೊಂದಲಗಳು ತಲೆಮಾರುಗಳು ಎಲ್ಲ ಇರ್ತದಲ್ಲ ನಮಗೆ. ನಿಜ. ಹಾಗೆ ನಾನು ಬರ್ಕೊಂಡ್ರು ನಾನು ಯಾರಿಗೂ ತೋರಿಸ್ತಾ ಇರಲಿಲ್ಲ. ಓಕೆ. ಸೊ ನನ್ನ ತುಂಬ ಕ್ಲೋಸ್ ಸರ್ಕಲಿಗೆ ಗೊತ್ತಿತ್ತು ಇನ್ನು ಚೆನ್ನಾಗಿ ಬರೀತಾನೆ ಅಂತ. ಈ ನೋಟಿಸ್ ಬೋರ್ಡ್ ಮೇಲೆ ಹಾಕೋದಾಗಲಿ ಅದೆಲ್ಲ ಮಾಡ್ತಿಲ್ಲ. ಯಾರೋ ಒಂದು ಸರಿ ನನಗೆ ಗೊತ್ತಿಲ್ಲದಾಗ ನಾನು ಒಂದು ಬರಹ ನೋಟಿಸ್ ಬೋರ್ಡಿಗೆ ಹಾಕ್ಬಿಟ್ಟಿದ್ರು. ಅದು ಬಿಟ್ಟು ನಾನಾಗಿ ನೋಟಿಸ್ ಕಾಲೇಜಲ್ಲಿ ಕೇಳೋರು, ನೀನು ಚೆನ್ನಾಗಿ ಕನ್ನಡ ಚೆನ್ನಾಗಿದೆಯಲ್ಲ ನಿಂದು, ಕವಿತೆ ಬರೀ ಅಂತ ನಮ್ಮ ಕೆಲವು ಲೆಕ್ಚರ್ಗಳು ಹೇಳೋರು. ನಾನು ಬರೆದ್ರೂ ಕೂಡ ಅದನ್ನು ಪ್ರಕಟ ಮಾಡೋ ಒಂದು ಇದಿರಲಿಲ್ಲ. ಎಲ್ಲೋ ನಮ್ಮ ಇರುತ್ತೆ, ಅದು ಹಳ್ಳಿ ಹುಡುಗರಿಗಿರುವಂಥ ಒಂದು ಸಹಜವಾದ ಸಂಕೋಚ ಅದಿತ್ತು ನನಗೆ. ಬಟ್ ಬರಿತಾ ಇದ್ದೆ. ಬಟ್ ಬರ್ತಾ ಏನು ತುಂಬ ಓದ್ಕೊಂಡ ಅನ್ನೋದಕ್ಕಿಂತ ನನಗೆ ಗೊತ್ತಿಲ್ಲ, ನಾನು ತುಂಬ ಕೀನಾಗಿ ಸಮಾಜವನ್ನು ಅಬ್ಸರ್ವ್ ಮಾಡುವಂಥ ಒಂದು ಗುಣ ಬೆಳೆಸ್ಕೊಂಡು ಆಮೇಲೆ ತುಂಬ ಓದೋದಕ್ಕಿಂತನೂ ನನಗೆ ನಾನು ಮೀಟ್ ಮಾಡುವ ಜನ, ನಾನು ಹೋಗುವ ಪರಿಸರ, ನನ್ನ ಜೊತೆ ನಡೆಯುವ ಘಟನೆ, ನನ್ನ ಎದುರುಗಡೆ ನಡೆಯುವ ಘಟನೆ, ಅದೆಲ್ಲದರಿಂದ ನಾನೇನೋ ಪಡಿತಾ ಇದ್ದೆ. ರೈಟ್. ಇವಾಗ ನಾನು ಹೇಳೋದು, ಒಬ್ಬ ಬರಹಗಾರ ಓದುಗ ಆಗಿರಬೇಕು. ಬಟ್ ಬರೀ ಓದುಗ ಆದರೆ ಅವ್ನು ಬರಹಗಾರ ಆಗಕ್ಕೆ ಸಾಧ್ಯ ಇಲ್ಲ. ಏನಂದರೆ ನಿಮ್ಮ ಮಟೀರಿಯಲ್ ಏನಿದೆ, ಆಲೋಚನೆಗಳಿದೆ, ಅದು ನೀವಾಗಿ ಪಡೆದುಕೊಂಡ ಆಲೋಚನೆಗಳಾಗಿರಬೇಕು. ನಿಜ. ನೀವು ಮಣ್ಣಿನಿಂದ, ಸಮಾಜದಿಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಥವಾ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ, ಅದನ್ನು ನೀವು ಪಡ್ಕೊಂಡ್ರೆ ನೀವು ಜನರಿಗೆ ಹೇಳಿದಾಗ ಅದು ಹೊಸದಾಗಿ ಕಾಣುತ್ತೆ. ಎಗೇನ್ ನಿಮ್ದು ಯಾರೋ ನೀವು ಮತ್ತೆ ಪುಸ್ತಕ ಓದಿ ಬರೆದ್ರಿ ಅಂದರೆ ಒಂಥರ ರೀಮೇಕ್ ಮಾಡ್ದಂಗೆ. ನೀವು ಸ್ವಮೇಕ್ ಮಾಡಬೇಕು ಅಂದರೆ ನಿಮ್ಮ ಅನುಭವ ಆಗಬೇಕು, ಅದು ನಿಮ್ಮ ಕತೆ ಆಗಬೇಕು, ನೀವು ಗಿಡದಿಂದ ಕಿತ್ತ ಹಣ್ಣಾಗಬೇಕು. ಅದು ನಿಮ್ಗೆ ಹೇಳಬೇಕು ಅಂದರೆ, ಪರ್ಟಿಕ್ಯುಲರ್ ಘಟನೆ ಹೇಳಬೇಕು ಅಂದರೆ, ನಾನು ಸ್ವಭಾವತ್ತು ಸ್ವಲ್ಪ ಅಂತರ್ಮುಖಿನೇ, ತುಂಬ ಕಮ್ಮಿ ಫ್ರೆಂಡ್ಸು. ಬೆಂಗಳೂರಿಗೆ ಬಂದ ನಂತರ ಒಂದಷ್ಟು ಕೆಲಸ ಮಾಡ್ತಿದ್ವಿ. ಸಂಜೆ ಹೊತ್ತಿಗೆ ಏಕಾಂತ ಎಲ್ಲೋ ಹೋಗಿ ಪಾರ್ಕಲ್ಲಿ ಕೂತ್ಕೊಳ್ಳೋದು. ಒಂದು ದಿನ ವಿಜಯನಗರದ ಮನುವನ ಪಾರ್ಕಲ್ಲಿ ಕೂತಿದ್ದೆ ನಾನು. ಮನುವನ ಪಾರ್ಕಲ್ಲಿ ಕೂತ್ಕೊಂಡು ನಾನು ಒಬ್ಬರೇ, ತುಂಬ ಒಂದು 100 ಜನ ಓಡಾಡ್ತಿದ್ದಾರೆ ಪಾರ್ಕಲ್ಲಿ. ಬಟ್ ಯಾರೂ ನನಗೆ ಪರಿಚಯ ಇಲ್ಲ. ಅದೇ ನಮ್ಮ ಹಳ್ಳಿಲಿ ಆದರೆ ಇರೋಕೆ ಅಷ್ಟು ಜನ ಅವರ ಜಾತಕ, ಬಯೋಡೇಟಾ ಎಲ್ಲ ನಮ್ಗೆ ಗೊತ್ತಿರುತ್ತೆ. ಹೌದು ಅಲ್ವಾ? ಇಲ್ಲಿ ಯಾರೂ ಪರಿಚಯ ಇಲ್ಲ. ನಾನೊಬ್ಬ ಕೂತಿದ್ದೀನಿ, 100 ಜನ ಓಡಾಡ್ತಿದ್ದಾರೆ, ಯಾರೂ ಪರಿಚಯ ಇಲ್ಲ. ಹಾಗೆ ಸುಮ್ಮನೆ ಅವತ್ತಿಗೆ ಈವ್ನಿಂಗ್, ಅದು ಅಂದರೆ 7-8 ಗಂಟೆ ಹೊತ್ತು, ಹುಣ್ಣಿಮೆ ಅನ್ಸುತ್ತೆ ಅವತ್ತು. ಸುಮ್ಮನೆ ಮೇಲೆ ಎತ್ತು ನೋಡಿದ್ರೆ ದೊಡ್ಡ ಚಂದ್ರ ಅಂದರೆ ಭೂಮಿಗೆ ಹತ್ರ ಇದ್ದಾನೆ, ದೊಡ್ಡದಾಗಿ ದುಂಡಾಗಿ ಕಾಣಿಸ್ತಾ ಇದ್ದಾನೆ. ನೂರಾರಲ್ಲ ಕೋಟ್ಯಾಂತರ ನಕ್ಷತ್ರಗಳು. ಬಟ್ ಅದರಲ್ಲಿ ನಿಮ್ಗೆ ಬೇರೆ ಕಾರಣ ಚಂದ್ರ ಒಬ್ಬನೇ, ನಕ್ಷತ್ರಗಳೆಲ್ಲ ಒಂದು, ಚಂದ್ರ ಒಬ್ಬ ಅನ್ನೋ ಥರ. ಎಲ್ಲೋ ಒಂದು ಕಡೆ ನನ್ನ ಪರಿಸ್ಥಿತಿಗೆ ನಾನು ಅದನ್ನು ಸಮೀಕರಿಸ್ಕೊಂಡೆ. ಆ ಕ್ಷಣಕ್ಕೆ ನನಗೆ ಒಂದು ಲೈನ್ ಹೊಳಿತು, ತಾರೆಗಳಿದ್ದರೇನಂತೆ ಕೋಟಿ ಕೋಟಿ, ಪಾಪ ಚಂದಿರ ಒಂಟಿ, ನನ್ನಂತೆ ಒಬ್ಬಂಟಿ ಅಂತ ಬರ್ಕೊಂಡೆ. ಓಕೆ. ಅದು ಬರೆದ ತಕ್ಷಣ ನಂಗೆ ಟಕ್ಕಂತ ಒಂದು ಶಾಕ್ ಕೊಟ್ಟಂಗೆ ಆಯ್ತು ನನಗೆ. ಇಷ್ಟು ಚೆನ್ನಾಗಿ ಬರೀಬಲ್ನ ನಾನು ಅಂತ ಆ ಕ್ಷಣಕ್ಕೆ ನಂಗೆ ಅನಿಸಿದ್ದು. ನಾನು ಹೇಳ್ತೀನಿ, ಇಷ್ಟು ಚೆನ್ನಾಗಿ ಬರೀಬಲ್ನ ನಾನು, ಎಷ್ಟು ಚೆನ್ನಾಗಿದೆಯಲ್ಲ, ಮತ್ತೆ ಯಾಕೆ ನಾನು ಇದೇನೋ ಕೆಲಸ ಮಾಡ್ಕೊಂಡು ಓಡಾಡ್ತಿದ್ದೀನಿ, ಇದನ್ನು ಟ್ಯಾಲೆಂಟ್ನ ನಾನು ಈ ಕಸುವನ್ನು ಯಾಕೆ ಉಪಯೋಗಿಸ್ಕೊತಾ ಇಲ್ಲ ನನಗೆ ಅಂತ ನನ್ನಲ್ಲಿ ಕ್ವಶನ್ ಆಯಿತು. ನೆಕ್ಸ್ಟ್ ಡೇಯಿಂದ ಅಲ್ಲೇ ಡಿಸೈಡ್ ಮಾಡಿದೆ ನಾನು ಆಲ್ಮೋಸ್ಟು, ಹಾಡು ಬರಿಬೇಕು, ನಾನು ಬರಿಬೇಕು. ಯಾವ್ದು ಬರಿಬೇಕು? ಜನಪ್ರಿಯವಾಗಿರೋದು ಯಾವುದು? ಸಿನಿಮಾಗೆ ಬರಿಬೇಕು, ಸಿನಿಮಾದಲ್ಲೂ ಹಾಡು ಬರಿಬೇಕು ಅಂತ. ಇದು ಯಾವ ಟೈಮ್, ಯಾವ ವರ್ಷ? ಇದು ಹೆಚ್ಚು ಕಡಿಮೆ 2001 ಟೈಮ್ ಇರ್ಬೋದು, 2001. ಅಲ್ಲಿಂದ ಸಿನಿಮಾ ಹಾಡು ಬರಿಬೇಕು ಅಂತ ನಾನು ನನ್ನ R&D ಸ್ಟಾರ್ಟ್ ಮಾಡಿಕೊಂಡೆ. ಯಾರು ಮೀಟ್ ಮಾಡಬೇಕು, ಹೇಗೆ ಅಂತ. ನನ್ನ ಫ್ರೆಂಡ್ ರವೀಶ್ ಅಂತ ಒಬ್ರು, ಈಗಲೂ ಮ್ಯೂಸಿಕ್ ಡೈರೆಕ್ಟರ್, ನಮ್ಮೂರ ಕಡೆಯವರೇ, ಅವರು ನನಗೆ ಗುರುಕಿರಣ್ ಅವ್ರು ಮೀಟ್ ಮಾಡಿ, ಆ ಗುರುಕಿರಣ್ ಅವ್ರ ಟೈಮ್ ಅವಾಗ ಫುಲ್ ಸಮಾನ ನಡೀತಿತ್ತು. ಅವರು ಉಪೇಂದ್ರ ಚಿತ್ರ ಎಲ್ಲ ಬಂದಿತ್ತು ಅವರು. ಸೊ
ಅವ್ರು ಮೀಟ್ ಮಾಡಬೇಕು ಅಂದಾಗ ಒಂದಷ್ಟು ನಾನು ಏನೋ ಬರ್ಕೊಂಡು ಹೋಗ್ಬೇಕಲ್ಲ. ಸೊ ನಾನೊಂದು ಒಂದಷ್ಟು ಕವನಗಳನ್ನ ಬರ್ಕೊಂಡು ನಂದೇ ಶೈಲಿಯಲ್ಲಿ ಬರ್ಕೊಂಡು ಒಂದಿನ ಅಶ್ವಿನಿ ಆಡಿಯೋ ವಿಜಯನಗರ RPC ಮನೋವನದಿಂದ ಪಕ್ಕದ ತುಂಬಾ ಅದು ಒಂಥರ ಅವಾಗ ಸೆಕೆಂಡ್ ಗಾಂಧಿನಗರ ಅನ್ನೋರು ಎಲ್ಲ ಸಿನಿಮಾದವರು ಅಲ್ಲಿ ಬರೋರು. ನಾನು ಅಲ್ಲಿ ಹೋಗಿ ಕೂತ್ಕೊಂಡೆ. ಗುರುಕಿರಣ್ ಅಲ್ಲೇ ವರ್ಕ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ನನಗೆ ಸಿಕ್ಕಿತ್ತು. ಹಾಗಾಗಿ ಅಲ್ಲಿ ಹೋಗಿ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ. ಬೆಳಗ್ಗೆ ಹೋಗಿ ಕೂತ್ಕೊಂಡೆ. ಆ್ಯಕ್ಚುಲಿ 10-11 ಗಂಟೆ ಅಷ್ಟೊತ್ತಿಗೆ ಗುರುಕಿರಣ್ ಅವ್ರು ಬಂದರು. ಬಂದ ತಕ್ಷಣ ನಾನು ಒಂದಂದರೆ ನಾವು ಕಲಿಯೋದು ಏನೂ ಉಪಯೋಗ ಆಗಲ್ಲ, ಸಾರಿ ಉಪಯೋಗ ಆಗದೆ ಉಳಿಯಲ್ಲ. ದಾರಿಲಿ ಏನೋ ಕಲಿತಾ ಹೋಗ್ತೀವಿ, ಬಟ್ ಅದೆಲ್ಲೋ ಮುಂದೆ ಲೈಫಲ್ಲಿ ನಮಗೆ ಉಪಯೋಗ ಬರ್ಬೋದು ಅನ್ನೋದಕ್ಕೆ ಸಾಕ್ಷಿ. ಒಂದು ಅಪ್ರೋಚ್ ಇದೆಯಲ್ಲ, ಈ ಮೆಡಿಕಲ್ ರೆಪ್ ಕೆಲಸ ಒಂದು ಅಪ್ರೋಚ್ ಕಲಿಸಿತ್ತು. ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಶಿಸ್ತಾಗಿ ಎದ್ದು ನಿಂತು, ಸರ್ ನಾನು ಕವಿರಾಜ್ ಅಂತ ಈ ಥರ ಸಿನಿಮಾ ಶೈಲಿಯಲ್ಲಿ ಹಾಡು ಬರಿತೀನಿ ಸರ್, ಸ್ವಲ್ಪ ಬರೆದಿದ್ದೀನಿ ನೋಡಿ ಸರ್ ಅಂತ ಅವರಿಗೆ ಕೊಟ್ಟೆ. ಓಕೆ. ಅವ್ರು ಬಂದು ಅವ್ರು ನೋಡಿದ್ರು. ನೋಡಿದ ತಕ್ಷಣ ಮೊದಲನೇ ಪೇಜ್ ಅಷ್ಟೇ ಅವ್ರು ನೋಡಿದ್ದು ಆ್ಯಕ್ಚುಲಿ. ನಮ್ಮ ಮುಖ ನೋಡಿದ್ರು, ಬನ್ನಿ ಒಳಗೆ ಅಂತ ಕರ್ಕೊಂಡು ಹೋದ್ರು. ಓಕೆ. ಅಂದರೆ ನಾನು ಆಮೇಲೆ ಗುರುಕಿರಣ್ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೇನೆ, ವರ್ಷಗಟ್ಟಲೆ, ದಶಕ 2 ದಶಕ ನೋಡಿದ್ದೆ. ಯಾರಿಗೂ ಅಷ್ಟು ಕ್ವಿಕ್ ರೆಸ್ಪಾನ್ಸ್ ಅವ್ರು ಮಾಡಿರಲಿಲ್ಲ. ಬಟ್ ನನಗೆ ಲಕ್ಕೀಲಿ ಮೊದಲನೇ ದಿನ ಒಳಗೆ ಬಾ ಅಂತ ಕರ್ಕೊಂಡ್ಬಿಟ್ರು. ಬಹುಶಃ ನಾನು ಬರೆದ ಕವನ ಅವ್ರಿಗೆ ಇಂಪ್ರೆಸ್. ನಾನು ಮೊದಲನೇ ಪೇಜಲ್ಲಿ ನನಗೆ ಅಮ್ಮಂಗೇನು ಗೊತ್ತು ಅಂತ ಒಂದು ಬರೆದಿದ್ದೇನೆ ಕವನ. ಅಮ್ಮಂಗೇನು ಗೊತ್ತು ಅಂತ ಒಬ್ಬ ಹುಡುಗಿ ಹೇಳ್ಕೊಳ್ಳುವ ದಾಟಿಲಿ ಪದ ಸಾಲು ಗೊತ್ತಿಲ್ಲ ಅಂದ್ರೂ ಒಂದು ಅದರ ಟೋಟಲ್ ಭಾವಾರ್ಥ ಏನಿತ್ತು ಅಂದರೆ, ಅಮ್ಮಂಗೇನು ಗೊತ್ತು ಕೇಳ್ತಾಳೆ ಈ ಚುಮು ಚಳಿಯಲ್ಲಿ ಹೊರಗಡೆ ಯಾಕೆ ಕೂರ್ತೀಯ ಅಂತ. ಅಮ್ಮಂಗೇನು ಗೊತ್ತು ಈ ಚುಮು ಚಳಿಯಲ್ಲಿ ಅವ್ನು ಬಿಸಿ ಉಸಿರಿದೆ ಅಂತ. ಅಮ್ಮಂಗೇನು ಗೊತ್ತು ಈ ಹನಿ ಮಳೆಯಲ್ಲಿ ಯಾಕೆ ನೆನಿತೀಯ ಅಂತ ಕೇಳ್ತಾಳೆ. ಅಮ್ಮಂಗೇನು ಗೊತ್ತು ಹನಿ ಮಳೆಯಲ್ಲಿ ಅವ್ನು ಮುತ್ತಿದೆ ಅಂತ. ಈ ಥರ ಒಂದು ಹುಡುಗಿ ಹೇಳ್ಕೊಂಡು ಹೋಗೋದು. ಫೈನಲಿ ಅಮ್ಮನೂ ಹೇಳ್ತಾಳೆ ಅದನ್ನೆಲ್ಲ ದಾಟೆ ನಾನೇ ಬಂದಿರೋದು ಕೂತ್ಕೋ ಅಂತ. ಸೊ ಆದರೆ ಮೋಸ್ಟ್ಲಿ ಇದು ಇಷ್ಟ ಆಯ್ತು ಅವರಿಗೆ. ಹೌದು, ಅಲ್ಲ ತೀರಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಲ್ಪನೆ ಅಲ್ಲ. ಹೌದೌದು. ಇವತ್ತು ನೋಡಿದ್ರೆ ಬಹುಶಃ ಅದು ಅಧಿಕೃತವಾಗಿ ಅವ್ರು ನನ್ನ ಕೈ ಹಿಡ್ಕೊಂಡು ಸಿನಿಮಾ ರಂಗಕ್ಕೆ ಹೆಜ್ಜೆ ಇಡಿಸಿದ್ರು ಅನ್ನೋ ಥರ ಹೇಳ್ಬೋದು. ನಿಮ್ಮ ಪಾದಾರ್ಪಣೆ ಅಷ್ಟು ಚೆನ್ನಾಗಾಯ್ತು, ಡ್ರಾಮ್ಯಾಟಿಕ್ ಆಗಿ, ವೆರಿ ಬಹುಶಃ ಇನ್ನೊಂದು ಮಜಾ ಗೊತ್ತಾ, ನಾನೀಗ ಹೇಳ್ದನಲ್ಲ ನೀವು ಅದು ಪರೀಕ್ಷೆ, ನೀವು ಮತ್ತೆ ಇನ್ನೊಂದು ದಿನ ಕರೆದ್ರೆ ಹೋಗಬೇಕು ಅಂತ. ಬಹುಶಃ ಅವತ್ತಿನ ದಿನಕ್ಕೆ ನನಗೆ ಅವ್ರು ಇನ್ನೊಂದು ದಿನ ಬಂದಿದೆ ಅಂದರೆ ನಾನು ಹೋಗ್ತೀನೋ ಗ್ಯಾರಂಟಿ ಇರಲಿಲ್ಲ. ಹೌದು, ಯಾಕಂದರೆ ಮೆಡಿಕಲ್ ರೆಪ್ಪಾಗಿ ನಾನು ಚೆನ್ನಾಗಿ ಒಳ್ಳೆ ಸಂಬಳ ಬರ್ತಿತ್ತು ಅವಾಗ. ಎಲ್ಲರೂ ಹ್ಯಾಪಿ ಇದ್ದರು, ಮಗ ಚೆನ್ನಾಗಿ ದುಡಿತಿದ್ದಾನೆ ಅಂತ ಫ್ಯಾಮಿಲಿಯವರೆಲ್ಲ ಹ್ಯಾಪಿ ಇದ್ದರು. ಸೊ ಆ ಒತ್ತಡದಲ್ಲಿ ಕೆಲಸನೂ ಚೆನ್ನಾಗಿರ್ತಿತ್ತು. ಹೋಗ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವತ್ತಿನ ದಿನವೇ ಗುರುಕಿರಣ್ ಅವರು ಅವಕಾಶ ಕೊಟ್ಟಿದ್ದು. ಬಹುಶಃ ಇಲ್ಲಿ ತನಕ ನಾನು ಕರ್ಕೊಬಂತು. ಗುರುಕಿರಣ್ ಅವರು ಅವತ್ತು ನಿಮ್ಮನ್ನ ಕೈ ಹಿಡಿದು ಒಳಗೆ ತಂದು ಚಿತ್ರರಂಗಕ್ಕೆ ಬಿಟ್ಟಿರಲಿಲ್ಲ ಅಂದರೆ ಹೌದು ಗೊತ್ತಿಲ್ಲ. 2000 ಕನ್ನಡ ಚಲನಚಿತ್ರ ಹಾಡುಗಳು ನಮಗೆ ಸಿಗ್ತಾ ಇರಲಿಲ್ವಲ್ಲ ಕವಿರಾಜ್? ಬೇರೆ ಥರ ಯಾರೋ ಬೇರೆಯವ್ರು ಬರಿತಾ ಇದ್ರು ಮೋಸ್ಟ್ಲಿ. ಅದೀಗ ಕಣಕಣದ ಶಾರದೆ ಬದಲು ಇನ್ನೇನೋ ಆಗಿರೋದು, ಅಥವಾ ಪತ್ರ ಬರೆಯಲ್ಲ ಚಿತ್ರ ಬಿಡಿಸಲ್ಲ ಬದಲಿಗೆ ಇನ್ನೇನೋ ಆಗಿರೋದು, ಚಿನ್ನಮ್ಮ ಬದಲು ಇನ್ನೇನೋ ಆಗಿರೋದು. ನೀವು ಸಿಗ್ತಾ ಇರಲಿಲ್ಲ, ಇದೇ ದಾಟಿಯಲ್ಲಿ ಸಿಗ್ತಾ ಇರಲಿಲ್ಲ, ಇದೇ ಈ ಹಾಡು ಸಿಗ್ತಾ ಇರಲಿಲ್ಲ, ನೀವು ಸಿಗ್ತಾ ಇರಲಿಲ್ಲ ನಮಗೆ. ಇವತ್ತಿನ ಇಂಟರ್ವ್ಯೂ ಆಗ್ತಿರಲಿಲ್ಲ. ಗುರುಕಿರಣ್ ಅವರು ನಮಗೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಿಜವಾಗ್ಲೂ ಎಲ್ಲ ಕ್ರೆಡಿಟ್ ಅವ್ರಿಗೆ ಕೊಡಲೇಬೇಕು. ಯಾಕಂದರೆ ಅವ್ರು ಕೊಟ್ಟ ಅವಕಾಶದಿಂದಾಗ ನಾನು ಇಲ್ಲಿ ತನಕ ಬಂದೆ. ರೈಟ್. ಸ್ವಭಾವತ ನಾನು ತುಂಬ ಹೋಗಿ ಯಾರ ಹತ್ರ ಬೇಡ್ಕೊಳ್ಳೋ ಸ್ವಭಾವ ಯಾವತ್ತೂ ಇರಲಿಲ್ಲ ನನಗೆ. ಸ್ವಾಭಿಮಾನನೇ ಮುಂದಿರೋದು ನಮ್ಮದು, ಯಾವತ್ತೂ ಸ್ವಾಭಿಮಾನ ಒಂದು ಹೆಜ್ಜೆ ಮುಂದೆ. ಬಹುಶಃ ಇನ್ನೊಂದು ಸರಿ ಹೋಗಿ ಕೇಳೋದು ಅಥವಾ ಇನ್ನೊಂದು ಕಡೆ ಎಲ್ಲೋ ಹೋಗಿ ಇದೆಲ್ಲ ನನಗೆ ಆಮೇಲೆ ಅರ್ಥ ಆಗಿರೋದು. ಇವೆಲ್ಲ ಪರೀಕ್ಷೆಗಳು ಅಂತ ನಾನು ಅವ್ರನ್ನ ನೋಡಿ ಕಲ್ತಿರೋದು. ಅವರು ಬೇರೆಯವ್ರು ಬಂದಾಗ ಅವ್ರು ಹೆಂಗೆ ಪರೀಕ್ಷೆ ಮಾಡ್ತಾರೆ, ಇಲ್ಲ ಕಣ ಅವ್ನು ಬರಲಿಲ್ಲ ನೋಡೋಣ ಅಂತ ಇವತ್ತು ಬರೋಕ್ಕೆ ಹೇಳಿದೆ ನೋಡಿ ಬಂದಿಲ್ಲ, ಇಷ್ಟೇ ಇರೋದು ಇಂಟ್ರೆಸ್ಟ್ ಒಂದು ಅಂತ. ಇವೆಲ್ಲ ಪರೀಕ್ಷೆಗಳು ನಮ್ಗೆ ಅವಾಗ ಗೊತ್ತಾಗೋದು ಅಲ್ವಾ? ಹೌದು. ನನಗೆ ಅವತ್ತಿನ ದಿನ ಪರೀಕ್ಷೆ ಹೊಡಿದ್ರೆ ನಾನು ಪಾಸ್ ಆಗ್ತೀನಿ ಫೇಲ್ ಆಗ್ತೀನಿ ಗೊತ್ತಿಲ್ಲ. ಆದರೆ ನೀವು ಪರೀಕ್ಷೆ ಪಾಸ್ ಆದ್ರಿ. ಮುಂದಕ್ಕೆ ಚಿತ್ರರಂಗದಲ್ಲಿ ಹಲವಾರು ಮೈಲಿಗಲ್ಲುಗಳನ್ನ ನೀವು ಸ್ಥಾಪನೆ ಮಾಡ್ಕೊಂಡು ಬಂದಿದ್ದೀರಾ. ಗುರುಕಿರಣ್ ಅವರು ನಿಮ್ಮ ಸಿನಿಮಾದಲ್ಲಿ ಮೊದಲನೇ ಪರಿಚಯ ಆದ್ರೂ ಈಗ ನೀವು ಸಾವಿರಾರು ಸಿನಿಮಾ ಕಾರ್ಮಿಕರು ಮತ್ತು ನಟರು ಇನ್ನಿತರರಿಗೆ ಪರಿಚಯ ಆಗಿದ್ದೀರಾ, ಆತ್ಮೀಯರಾಗಿದ್ದೀರಾ, ಜೊತೆ ಕೆಲಸ ಮಾಡಿದ್ದೀರಾ. ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೆಲವರನ್ನ ಮಾತಾಡ್ಸಿದೀವಿ. ಅದರಲ್ಲಿ ಒಬ್ಬರು ನಿಮ್ಮ ಚಿತ್ರರಂಗದ ಸ್ನೇಹಿತರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳಿ ಮುಂದೆ ನಮ್ಮ ಮಾತುಕತೆ ಮುಂದುವರಿಸೋಣ. ಕವಿಗಳು, ಕವಿರಾಜ್ ಇವರ ಬಗ್ಗೆ ನಾನು ಬಹಳ ಕೇಳಿದ್ದೆ. ನಾನು ಮೊದಲನೇ ಬಾರಿ 2007ನಲ್ಲಿ ಆ ದಿನಗಳು ಸಿನಿಮಾ ಮಾಡಿದಾಗ ಆಗಲೇ ಕವಿರಾಜ್ ಅವರು ಸಾಕಷ್ಟು ಸಿನಿಮಾಗಳಿಗೆ ಸಾಹಿತ್ಯವನ್ನು ಬರೆದಿದ್ರು. ನಾನು ಮೊದಲು ಕವಿರಾಜ್ ಅವ್ರ ಜೊತೆ ಕೆಲಸ ಮಾಡಿದ್ದು ನನ್ನ ಸಿನಿಮಾ ಸೂರ್ಯಕಾಂತಿಯಲ್ಲಿ.
ಆ ಸಿನಿಮಾಗೆ ಇಳೆಯರಾಜ ಸರ್ ಅವರು ಮ್ಯೂಸಿಕ್ನ ಕಂಪೋಸ್ ಮಾಡಿದ್ರು. ಕವಿರಾಜ್ ಅವ್ರಿಗೆ ಒಂದು ಟ್ಯೂನ್ಗೆ ಲಿರಿಕ್ಸ್ ಬರೆಯೋದಕ್ಕೆ ಕೇಳಿಕೊಂಡೆ. ನನಗೆ ಬಹಳ ಇಷ್ಟ ಆಗಿದ್ದು ಕವಿರಾಜ್ ಅವರ ಸಾಹಿತ್ಯದಲ್ಲಿ ಅಂತಂದ್ರೆ, ಅವರು ಬಹಳ ಸೂಕ್ಷ್ಮವಾದ ಸಂಕೀರ್ಣವಾದ ವಿಷಯಗಳನ್ನ ಬಹಳ ಸರಳವಾಗಿ ಸಹಜವಾಗಿ ಹೇಳುವಂತ ಸಾಮರ್ಥ್ಯ ಉಳ್ಳವರು. ಆದ್ರಿಂದ ನಾನು ಆ ಟ್ಯೂನ್ಗೆ ಅವ್ರಿಗೆ ಲಿರಿಕ್ಸ್ ಬರೆಯೋದಕ್ಕೆ ಕೇಳಿದಾಗ ಅವರು ಮೌನಿ ನಾನು ನುಡಿದಾಗ ನೀನು ಎಂಬ ಹಾಡನ್ನ ಬರ್ಕೊಟ್ರು. ಅದು ಬಹಳ ದೊಡ್ಡ ಹಿಟ್ ಆಗಿದೆ ಮುಂದೆ. ಆ ಹಾಡು ಮೊದಲು ಅವರು ಸಾಹಿತ್ಯವನ್ನು ಬರೆದು ಇಳೆಯರಾಜ ಸರ್ ಅದನ್ನ ಹಾಡಿಸಿ ನನಗೆ ಕೊಟ್ಟಾಗ ನನ್ನ ಹತ್ತಿರದ ಎಲ್ಲ ಬಳಗಕ್ಕೂ ನಾನು ಅದನ್ನ ಕೇಳಿಸಿದೆ. ನಮ್ಮ ತಾತ ಜಿ ಎಸ್ ಶಿವರುದ್ರಪ್ಪನವರು ಆ ಹಾಡನ್ನು ತುಂಬಾ ಇಷ್ಟಪಟ್ಟರು. ನಾನು ಬಂದು ಕವಿರಾಜ್ ಅವ್ರಿಗೆ ಹೇಳಿದೆ, ಸರ್ ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಈ ಹಾಡು, ಎಸ್ಪೆಷಲಿ ನಮ್ಮ ತಾತಂಗೆ ತುಂಬಾ ಇಷ್ಟ ಆಯ್ತು ಅಂತಂದೆ. ಓ ಹೌದಾ, ಓಕೆ ಓಕೆ ಅಂತಂದ್ರು. ಅದಾದ್ಮೇಲೆ ಆಡಿಯೋ ರಿಲೀಸ್ ಫಂಕ್ಷನ್ಗೆ ಅವ್ರನ್ನ ನಾನು ಆಹ್ವಾನಿಸಿದೆ. ಆಡಿಯೋ ರಿಲೀಸ್ ಫಂಕ್ಷನ್ಗೆ ಅವ್ರು ಬಂದಾಗ ಹೇಳಿದ್ರು, ನೀವು ಹೇಳಲೇ ಇಲ್ಲ ನಿಮ್ಮ ತಾತ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಅಂತ. ಅಲ್ಲಿಂದ ನಮ್ಮ ಸ್ನೇಹ ಇಲ್ಲಿವರೆಗೂ ಬೆಳೀತಾ ಬಂದಿದೆ. ನಾವು ಅನೇಕ ಸಿನಿಮಾಗಳಿಗೆ ಕವಿರಾಜ್ ಅವರು ನನಗೆ ಲಿರಿಕ್ಸ್ ಅನ್ನ ಬರೆದಿದ್ದಾರೆ. ಮುದ್ದು ಮುದ್ದಾಗಿ ಹಾಡನ್ನ ಅವರೇ ಬರೆದಿರೋದು. ಹೀಗೆ ಅನೇಕ ಸಿನಿಮಾಗಳಿಗೆ ಅವರು ಲಿರಿಕ್ಸ್ ನ ಬರೆದಿದ್ದಾರೆ. ಇನ್ನೊಂದು ಕವಿರಾಜ್ ಅವರ ಗುಣ ನನಗೆ ತುಂಬಾ ಇಷ್ಟ ಆಗೋದು ಅಂತಂದ್ರೆ, ಅವರು ಸುತ್ತಣ ಪ್ರಪಂಚದಲ್ಲಿ ನಡೀತಿರೋ ಆಗು ಹೋಗುಗಳ ಬಗ್ಗೆ ಯಾವಾಗಲೂ ಪ್ರತಿಕ್ರಿಯೆ ನೀಡ್ತಿರ್ತಾರೆ. ಅವರ ಫೇಸ್ಬುಕ್ ಸೋಷಿಯಲ್ ಹ್ಯಾಂಡಲ್ಸ್ ಅಲ್ಲಿ, ನೀವು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ ನೀವು ನೋಡ್ತಿರ್ಬೋದು. ಅವರು ಹೆದರೋದಿಲ್ಲ. ಅವರು ಇತ್ತೀಚೆಗೆ ಬಹಳ ಜನ ಅವ್ರಿಗೆ ಅನ್ಸಿದ್ದನ್ನ ಹೇಳೋದಕ್ಕೆ ಭಯ ಪಡ್ತಾರೆ. ಆದ್ರೆ ಕವಿರಾಜ್ ಅವರು ಬಹಳ ಮುಕ್ತವಾಗಿ, ಬಹಳ ಗಂಭೀರವಾಗಿ ಅವ್ರಿಗೆ ಅನ್ಸಿದ್ದನ್ನ ಹೇಳ್ತಾರೆ. ಪೊಲಿಟಿಕಲ್ ಇಶ್ಯೂಸ್ ಇರ್ಬೋದು, ಸೋಷಿಯಲ್ ಇಶ್ಯೂಸ್ ಇರ್ಬೋದು, ಎಲ್ಲದಕ್ಕೂ ಅವರ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಹಾಗೆ ಅವರು ಆ ಪ್ರತಿಕ್ರಿಯೆಯನ್ನ ಬರೆಯುವಾಗ ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ, ಅದು ಯಾರಿಗೂ ಹರ್ಟ್ ಆಗೋದಿಲ್ಲ. ಅವ್ರು ಯಾರಿಗೂ ಅವಮರ್ಯಾದೆ ತೋರಿಸಿ ಬರೆಯೋದಿಲ್ಲ. ಅವ್ರಿಗೆ ಅನ್ಸಿದ್ದನ್ನ ಬಹಳ ನಿಖರವಾಗಿ, ಬಹಳ ಗಂಭೀರವಾಗಿ ಅವರು ಪ್ರತಿಪಾದಿಸ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಗುವಂತ ಒಂದು ಗುಣ. ಇನ್ನೊಂದು ಗುಣ ಏನಂದ್ರೆ, ಬರೀ ಮಾತಲ್ಲ, ಕವಿರಾಜ್ ಅವರು ಕ್ರಿಯೆಯಲ್ಲೂ ಕೂಡ ಅವರ ಕಳಕಳಿಯನ್ನ ವ್ಯಕ್ತಪಡಿಸ್ತಾರೆ. ಕೊರೋನಾ ಮಹಾಮಾರಿ ದೇಶದಲ್ಲಿ ಹಬ್ಬಿದ್ದಾಗ ಕವಿರಾಜು ನಮ್ಮನ್ನೆಲ್ಲ ಒಂದಷ್ಟು ಜನನ್ನ ಜೊತೆಗೆ ಸೇರಿಸಿದ್ರು. ಉಸಿರು ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಟಿ ಸಂತ್ರಸ್ತರಿಗೆ ಹೆಲ್ಪ್ ಮಾಡುವ ಕೆಲಸವನ್ನ ನಾವೆಲ್ಲ ಸೇರ್ಕೊಂಡು ಮಾಡುವ ಪ್ರಯತ್ನ ಪಟ್ವಿ. ಕವಿರಾಜ್ ಅವರು ಸೇರಿಸಿದಂತ ಜನ, ಕವಿತಾ ಲಂಕೇಶು, ಶೈಲಜಾ ನಾಗು, ಅಕ್ಷತಾ ಪಾಂಡವಪುರ, ನಾನು, ಎಲ್ಲರೂ ಬೇರೆ 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 ರೀತಿಯ ಆಲೋಚನೆಗಳನ್ನ ಉಳ್ಳಂತವ್ರು. ಸಂಚಾರಿ ವಿಜಯ್ ಅವರಿದ್ರು. ಸಂಚಾರಿ ವಿಜಯ್ ಅವರು ಈ ಉಸಿರು ಕೆಲಸ ಮಾಡೋ ಸಮಯದಲ್ಲೇ ಅವ್ರು ತೀರ್ಕೊಂಡ್ರು ಕೂಡ. ಅದು ನಮ್ಮೆಲ್ಲರಿಗೂ ಬಹಳ ದುಃಖದ ಗಳಿಗೆ ಆಗಿತ್ತು. ಈ ಎಲ್ಲದರಲ್ಲೂ ಕವಿರಾಜ್ ಅವರು ಒಂದು ರೀತಿ ಮುಂದಾಳತ್ವವನ್ನ ವಹಿಸಿ ಎಲ್ಲದನ್ನು ನಡೆಸ್ತಾ ಹೋದ್ರು. ಬಹಳ ಸರಳತೆಯುಳ್ಳ, ಬಹಳ ಸೂಕ್ಷ್ಮತೆ ಇರುವ, ಹಾಗೆ ಸಂಕೀರ್ಣವಾದ ಜಗತ್ತನ್ನ ಬಹಳ ಸಮರ್ಪಕವಾಗಿ ಗ್ರಹಿಸುವ ವ್ಯಕ್ತಿ ಕವಿರಾಜ್ ಅವರು. ಸೊ ಕವಿರಾಜ್ ಅವರೇ, ನೋಡಿದ್ವಲ್ಲ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಬಹಳಷ್ಟು ಸಿನಿಮಾಗಳಿಗೆ ನೀವು ಹಾಡುಗಳನ್ನ ಬರೆದಿದ್ದೀರಾ. ಅವ್ರು ಹೇಳಿದ್ದು ಒಂದು ಇನ್ಸಿಡೆಂಟ್, ಅದು ತುಂಬಾ ಚೆನ್ನಾಗಿತ್ತು, ಸೂರ್ಯಕಾಂತಿ ಚಿತ್ರದ್ದು. ಅವರು ಫಸ್ಟಿಗೆ ಹಾಡು ಬರ್ದಾಯ್ತು, ಎಲ್ಲೋ ಸಿಕ್ಕಿದ್ರು, ಇಳೆಯರಾಜ ಅವರಿಗೆ ಬರೆದಿದ್ದ ಹಾಡು. ಅದು ತುಂಬ ಖುಷಿ ಇತ್ತು. ಹಾಡು ತುಂಬ ನನಗೂ ತುಂಬ ಇಷ್ಟ, ವೈಯಕ್ತಿಕ ಇವತ್ತಿಗೂ. ಅದಕ್ಕೆ ಸ್ಪೆಷಲ್ ಅಭಿಮಾನಿಗಳಿದ್ದಾರೆ. ಅದಕ್ಕೆ ಒಂದಿನ ತುಂಬ ಕ್ಯಾಶುಯಲಿ, ನಮ್ಮ ತಾತ ತುಂಬ ಇಷ್ಟಪಟ್ಟರು ಕಡ್ರಿ ಮಾಡೋ ಅಂದರು. ಹೌದಾ, ಥ್ಯಾಂಕ್ ಯು ಸರ್ ಅಂದಷ್ಟೇ. ನನಗೆ ಅವ್ರ ತಾತ ಯಾರಂತ ಅವ್ರು ಹೇಳೇ ಇಲ್ಲ. ಆಮೇಲೆ ಸ್ವಲ್ಪ ದಿನದ ನಂತರ ನಂಗೆ ಗೊತ್ತಾಯಿತು, ಇವ್ರ ತಾತ ಜಿ ಎಸ್ ಶಿವರುದ್ರಪ್ಪರು ಅಂತ. ಇಮ್ಮಿಡಿಯೇಟ್ ನಾನು ಫೋನ್, ಸಾರ್ ಏನು ಸರ್ ನೀವು ಹೇಳಬೇಕಲ್ವ ಸರ್, ಯಾರಂತ ನಿಮ್ಮ ತಾತ? ನಿಮ್ಗೆ ಗೊತ್ತು ಅಂದ್ಕೊಂಡೆ ನಾನು. ಸಾರ್ ಗೊತ್ತಿದ್ರೆ ಹಂಗ ಸರ್, ಹೇಳಿ ಸರ್, ಥ್ಯಾಂಕ್ ಯು, ಮಾತಾಡಿಸಿ ಸಾರ್ ಅಂತ ನನಗೆಲ್ಲ ಹಂಗೆಲ್ಲ ಇದು ಮಾಡಿ ತುಂಬ ಖುಷಿಯಾಗೋಯ್ತು ನಂಗೆ. ಬಹುಶಃ ನಾನು ಇಡೀ ವೃತ್ತಿ ಜೀವನದಲ್ಲಿ ದೊರಕಿರುವಂಥ ನಾನು ಬಹಳ ಖುಷಿಪಟ್ಟ ಹೊಗಳಿಕೆಗಳೆಲ್ಲ ಅದೊಂದು. ಜಿ ಎಸ್ ಶಿವರುದ್ರಪ್ಪರು ಯಾರು ಬರೆದ್ರು ಅಂತ ಕೇಳಿದಂತೆ. ಭಾಳ ಚೆನ್ನಾಗಿ ಬರೆದಿದ್ದಾರೆ, ಭಾಳ ಸಿಂಪಲ್ ಆಗಿದೆ, ಬಟ್ ಭಾಳ ಉನ್ನತವಾಗಿದೆ ಅಂದ್ರಂತೆ. ಅದು ಇನ್ನೇನು ಬೇಕು ಹೇಳಿ. ನಾವು ಅವ್ರನ್ನೆಲ್ಲ ಮಾನಸ ಗುರುಗಳು. ನಮಗೆ ಅವ್ರ ಬಾಯಲ್ಲಿ ನಮ್ಮ ಒಂದು ಹಾಡು ಚೆನ್ನಾಗಿದೆ ಅಂತ ಬಂತಲ್ಲ, ಅದು ತುಂಬ ಬೇಜಾರಂದರೆ ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತ ತುಂಬ ಅಂದ್ಕೊಂಡೆ. ಅಷ್ಟೊತ್ತಿಗೆ
ಅವ್ರ ಆರೋಗ್ಯ ಸ್ವಲ್ಪ ಚೆನ್ನಾಗಿರಲಿಲ್ಲ, ಭೇಟಿ ಮಾಡೋಕ್ಕಾಗಿಲ್ಲ. ಬಟ್ ಇದು ಯಾವತ್ತೂ ನೆನ್ಪಿಟ್ಕೋತೀನಿ, ಬಂದಿದ್ದ ಸಾರ್ಥಕ ಗಳಿಗೆಗಳು ಇವೆಲ್ಲ. ರೈಟ್. ರಾಷ್ಟ್ರಕವಿಗಳ ಅಯ್ಯೋ ನಿಜವಾಗ್ಲೂ ಮುದ್ರೆ ಬಿತ್ತು ನಿಮ್ಮ ಬಿದ್ದಿದೆ ಅವರೇ ಹೇಳಿದಾರೆ ಸಾಕ್ಷಿ. ಅದು ಮಜಾ ಅಂದ್ರೆ ಅದು ನೋಡಿ, ಫಸ್ಟಿಗೆ ತಾತ ಹೇಳಿದ್ರು ಅಂದ್ರೆ ಅದು ಓಕೆ, ಬಟ್ ನಿಮ್ಮ ತಾತನ ಅವರು ಯಾಕೆ ಸರ್ ಹೇಳಿಲ್ಲ ನೀವು ಅಂತ ಹಂಗೆ. ಕವಿರಾಜ್ ಇವ್ರ ಬಗ್ಗೆನೂ ಹೇಳ್ಬೇಕು ಅಂದರೆ ಚೈತನ್ಯ ಅವರು ಅಷ್ಟೇ ನಿಜವಾಗ್ಲೂ ತುಂಬ ಅವರು ಸಾಮಾಜಿಕ ಕಳಕಳಿ ಉಳ್ಳವರು, ತುಂಬ ನೇರ, ತುಂಬ ಸರಳ, ಕ್ಲೀನ್ ವ್ಯಕ್ತಿತ್ವ. ಒಂದು ಏನೂ ಅದಕ್ಕೆ ನೀವು ಕೊಂಕು ಹೇಳೋಕ್ಕೆ ಆಗಲ್ಲ. ತುಂಬ ಸಜ್ಜನ, ಸಹೃದಯಿ. ಇವತ್ತು ಅದು ಏನು ಸೂರ್ಯಕಾಂತಿಯಿಂದ ಶುರುವಾಗಿ ಈಗ ಮೊನ್ನೆ ಬಲರಾಮನ ದಿನಗಳು ಇನ್ನೂ ನಡೀತಾ ಇದೆ, ಅದು ಕೂಡ ಶೂಟಿಂಗಲ್ಲಿದೆ ಇನ್ನು. ಆ ಸಿನಿಮಾ ಕೂಡ ಹಾಡು ಬರೆದಿದ್ದೀನಿ. ಒಂಥರ ನಮ್ಮ ಟೀಮ್ ಅನ್ನೋ ಫೀಲ್ ಬರೋ ವ್ಯಕ್ತಿ. ಚೈತನ್ಯ ಅವ್ರು ಸಿನಿಮಾ ಮಾಡ್ತಿದ್ದಾರೆ, ಅವ್ರು ಫಿಕ್ಸ್. ಅವ್ರ ಫೋನ್ ಬರೋಕ್ಕಿಂತ ಮುಂಚೆನೇ ನನಗೆ ಗೊತ್ತು, ನಾನು ಹಾಡು ಬರಿತೀನಿ ಇದರಲ್ಲಿ ಅಂತ. ಮತ್ತು ಸಾಮಾಜಿಕ ವಿಷಯಗಳಲ್ಲೂ ಅಷ್ಟೇ ಅವರು ಕೂಡ ಸ್ಪಂದಿಸ್ತಾರೆ, ಅದಕ್ಕೆ ತಲ್ಲಣಗಡಿ ಸ್ಪಂದಿಸ್ತಾರೆ. ಒಂದು ಅಭಿಪ್ರಾಯ, ಒಂದು ಯಾವುದೇ ವಿಷಯದ ಬಗ್ಗೆ ಒಂದು ಸರಿಯಾದ ದೃಷ್ಟಿಕೋನದಲ್ಲಿ ನೋಡುವಂಥ ಸಾಮರ್ಥ್ಯ ಇರೋರು. ತುಂಬ ಸೆನ್ಸಿಬಲ್ ನಿರ್ದೇಶಕರು, ನಮ್ಮ ನಡುವಿನ ಸೆನ್ಸಿಬಲ್ ನಿರ್ದೇಶಕರು. ಸರ್, ಈಗ ನಾವು ಆಗಲೇ ಮಾತಾಡಿದ ಹಾಗೆ ಸುಮಾರು 2000ಕ್ಕಿಂತ ಅಧಿಕ ಚಿತ್ರಗೀತೆಗಳನ್ನು ಬರೆದಿದ್ದೀರಾ. ಅದು ಸುಮಾರು 1000 ಸಿನಿಮಾಗಳಿಗಾಗಿರ್ಬೋದಾ? 1000 ಸಿನಿಮಾ, 2500 ಹಾಡು ಅನ್ಬೋದು. ಅದೇ ಸಾಮಾನ್ಯ ಯಾವುದೇ ಒಬ್ಬ ಪ್ರೊಫೆಷನಲ್ ಕವಿಯ ರೇಷಿಯೋ ಅಷ್ಟೇ ಇರುತ್ತೆ. ಸಿನಿಮಾ 1:2 ಇರುತ್ತೆ, ಒಂದು ಸಿನಿಮಾ 2 ಹಾಡು ಆ ಥರ. ಅಂದರೆ ನಾವು ಒಂದು ಸಿನಿಮಾದಲ್ಲಿ 5 ಹಾಡು ಬರಿತೀವಿ, ಇನ್ನೊಂದು ಸಿನಿಮಾದಲ್ಲಿ ಒಂದೇ ಹಾಡು ಬರೀಬೋದು. ಕೊನೆಯ ಅನುಪಾತ 1:2 ಇರುತ್ತೆ ಸಾಮಾನ್ಯವಾಗಿ. ಸೊ ಆ ಲೆಕ್ಕ ನಾವು ತಗೊಂಡ್ರೆ ನೀವು ನೂರಾರು ನಿರ್ದೇಶಕರು, ಹೌದು, ಮತ್ತೆ ಸಂಗೀತ ನಿರ್ದೇಶಕರು, ಹೌದು, ಹಲವಾರು ಜನ. ಆ ರೀತಿನಲ್ಲಿ ಒಬ್ಬೊಬ್ಬರ ಅನುಭವ ಬೇರೆ ರೀತಿ ಇರುತ್ತೆ. ಈಗ ಚೈತನ್ಯ ಅವರು ಹೇಳಿದ್ರು ಕವಿರಾಜ್ ಅವ್ರು ಹೀಗೆ ಅಂತ, ಆದ್ರೆ ಅದು ಮಿಕ್ಕ ಬೇರೆ ಕವಿಗಳ ಬಗ್ಗೆ ಅವ್ರಿಗೆ ಬೇರೆ ಅಭಿಪ್ರಾಯ ಇರಬಹುದು. ಅದೇ ರೀತಿ ನಿಮ್ಮ ಅನುಭವಗಳು ಬೇರೆ ಬೇರೆ ಸಂಗೀತ ನಿರ್ದೇಶಕರಾಗ್ಲಿ, ಗುರುಕಿರಣ್ ಅವರು ನಿಮ್ಮನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು, ಅವ್ರ ಜೊತೆ ಆದ ಅನುಭವಗಳು ಬೇರೆ, ಅವ್ರ ಜೊತೆ ಈ ವ್ಯಕ್ತಿತ್ವಗಳನ್ನ ನಿಮ್ಮ ಹಾಡುಗಳಿಗೆ ಸಂಯೋಜನೆ ಮಾಡೋದು ಹೇಗೆ? ಅದೇ ಮೊದಲನೇದಾಗಿ ಗುರುಕಿರಣ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅದೊಂದು ಅಲ್ಲಿ ಕಲಿತ ಪಾಠಗಳು ನಾನು ಬಹಳ, ಅಂದರೆ ರಾಕ್ಷಸರ ಥರ ಅಂತೀವಲ್ಲ ಕೆಲಸ ಮಾಡೋದು, ಅದು ಮಗ್ನ ಆಗೋದು, ನೆಗೆಟಿವ್ ಆಗಲ್ಲ, ಅದು ಮಗ್ನ ಆಗೋದು. ಅದ್ರ ಮುಂದೆ ನಾನು ನೋಡೇ ಇಲ್ಲ. ಗುರುಕಿರಣ್ ಹೆಂಗಂದರೆ ಒಂದು ಸರಿ ಕೂತ್ಕೊಂಡ್ರೆ ಫುಲ್ ಆಫ್ ಅವರು ಪ್ರಪಂಚದಿಂದ, ಅದರಲ್ಲಿ ಮುಳುಗೋಗ್ಬಿಡ್ತಾರೆ. ಊಟ ತಿಂಡಿ ಯಾವುದೇ ಜ್ಞಾಪಕನೂ ಇರೋದಿಲ್ಲ. ಯಾರಾದರೂ ಬಂದು ಕರೆದು, ಬರೀ ಕರೆದ್ರೆ ಆಗಲ್ಲ, ಅಲ್ಲಾಡಿಸಿ ಎಬ್ಸಿ ಕರ್ಕೊಂಡೋದ್ರೆ ಊಟ ತಿಂಡಿ ಎಲ್ಲ ಕೆಲಸ. 3 ಗಂಟೆ ಆಗಲಿ 4 ಗಂಟೆ ಆಗಲಿ ಕೆಲಸ ಮಾಡ್ತಾನೆ ಇರ್ತಾರೆ. ನಾನು ಆ್ಯಕ್ಚುಲಿ 10 ಗಂಟೆಗೆ ಮಲಗೋಕ್ಕಿಂತ ಮಹಾಸುಖ ಪ್ರಪಂಚದಲ್ಲಿ ಬೇರೆದೊಂದಿಲ್ಲ ಅಂತ ನಂಬ್ಕೊಂಡಿರೋನು. ಬಟ್ ಆ ದಿನಗಳಲ್ಲಿ ಅವ್ರ ಜೊತೆ ಕೂತ್ಕೊಳ್ಳೇಬೇಕಾಗಿತ್ತು, ಯಾಕಂದರೆ ಏನೋ ಸಾಧಿಸ್ಬೇಕಲ್ಲ, ಅವ್ರನ್ನ ಇಂಪ್ರೆಸ್ ಮಾಡಲೇಬೇಕಲ್ಲ. ನನಗೆ ಕಣ್ಣಿಗೆ ಒಂದು ಕಡ್ಡಿ ಇಟ್ಕೋಬೇಕು ಮೇಲೆ 2 ಓಪನ್ ಮಾಡೋಕ್ಕೆ 10 ಗಂಟೆ ಮೇಲೆ. ಆದರೂ ಕೂತ್ಕೊಂಡಿರ್ತಿದ್ದೆ. ಇವರು 2 ಗಂಟೆ 3 ಗಂಟೆ ಹಂಗೆ ಕೆಲಸ ಮಾಡೋರು. ನಾನೇ ಗುರುಜಿ ಟೈಮ್ 2 ಗಂಟೆ ಗುರುಜಿ, 3 ಗಂಟೆ ಗುರುಜಿ, ಎಪ್ಸಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ. ಊಟದ ತಿಂಡಿನೂ ಅಷ್ಟೇ, ಅವ್ರಿಗೆ ನೆನಪೇ ಆಗ್ತಿರ್ಲಿಲ್ಲ. ನಮಗೆ ಹಸುವ ಆಗ್ತಾ ಇರ್ತಿತ್ತು. ಗುರುಜಿ ಲಂಚ್, ಗುರುಜಿ ಲಂಚ್ ಅಂತ ಒಂದು 50 ಸರಿ ಹೇಳಿದ್ರೆ 51ಕ್ಕೆ ಅವ್ರು ನೆಪ್ಸ್ಕೊಂಡು ಹೋಗ್ಬೋದಿತ್ತು. ಅಂದರೆ ಕೆಲಸವನ್ನು ಈ ಥರ ಮಗ್ನತೆಯಲ್ಲಿ ಮಾಡಬೇಕು ಅನ್ನೋದು ಒಂದು. ಇನ್ನೊಂದು, ನಾನೊಂದಷ್ಟು ವರ್ಷ ಅಲ್ಲಿ ಕಟ್ಟುನಿಟ್ಟಾಗಿ ಬರೆದು ಹೆಂಗಾಗ್ಬಿಡ್ತು ಅಂದರೆ ಮುಂದೆ ಏನು ಕೊಟ್ಟರು ನಮ್ಗೆ ಈಸಿ ಆಗೋಯ್ತು. ಗುರುಕಿರಣ್ ಅವ್ರ ಪ್ಯಾಟರ್ನ್ ಹಿಂಗೆ ಅದು. ಇನ್ನೊಂದು ಹರಿಕೃಷ್ಣ ಅವರಿಗೆ ಮಾಸ್ ಫೀಲ್ ತುಂಬ ಚೆನ್ನಾಗಿದೆ. ಅವರು ತುಂಬ ಈ ಮೆಕ್ಯಾನಿಕ್ ಆಗಿದ್ದವರು, ಮಾಸ್ ಏನು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅವರಿಗೆ, ಅದರಲ್ಲೂ ಯೂತ್ಸಿಗೆ. ಹೌದು, ಅದನ್ನು ಅವರಿಂದ ಗ್ರಹಿಸ್ತೀವಿ ನಾವು. ಹರಿಕೃಷ್ಣ ಅವ್ರು ಬೇಕಾದ್ರೆ ಒಂದು ಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಗುರುಕಿರಣ್ ಫುಲ್ ಸ್ಟ್ರಿಕ್ಟು. ವಿಷಯ ಏನಾದರೂ ಚೆನ್ನಾಗಿದ್ದರೆ ಹರಿಕೃಷ್ಣ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ. ಈ ಥರ ಎರಡು ಒಂದೇ ಆಲ್ಮೋಸ್ಟ್ ಅಕ್ಕಪಕ್ಕದ ಇದನ್ನು ಆಳಿದವರು ಅವರು, ಕಾಲಘಟ್ಟಗಳನ್ನ ಆಡದ ಸಂಗೀತ ನಿರ್ದೇಶಕರು. ಈ ಭಿನ್ನತೆ ನಾನು ನೋಡಿದೆ. ಹರಿಕೃಷ್ಣ ಅವರಿಗೆ ತುಂಬ ಒಂದು ಮಾಸ್ ಇದಿತ್ತು. ಗುರುಕಿರಣ್ ಅವರು ಸ್ವಲ್ಪ ಮ್ಯೂಸಿಕಲ್ ಹೊಸ ಸೌಂಡಿಂಗ್ ಕೊಟ್ಟರು. ಹರಿಕೃಷ್ಣ ಅವರು ಈ ಥರ ಮಾಸ್ಕ್ ಇಷ್ಟ ಆಗುವಂಥದ್ದು ಮಾಡಿದ್ರು. ಅಲ್ಲಿ ಕಲ್ತಿದ್ದು ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡಿದ್ರು, ಚೆನ್ನಾಗಿ ಬರೆದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅಂತ. ಆನಂತರ ಈಗ ನಮ್ಮ ಚೈತನ್ಯ ಅವ್ರು ಹೇಳ್ದಂಗೆ ಇಳೆಯರಾಜ ಅವ್ರ ಜೊತೆ ಕೂತ್ಕೊಂಡು 3-4 ಸಿನಿಮಾ ಬರೆದಿದ್ವಿ. ಅದು ಮತ್ತೆ ಎಗೇನ್ ಒಂಥರ ಗುರುಕುಲದ ಫೀಲ್ ಕೊಡ್ತಿತ್ತು. ಇಳೆಯರಾಜ ಅವರೊಂದು ವೈಟ್ ಬೆಡ್ ಹಾಕಿರೋರು, ಅದಕ್ಕೆ ಒಂದು ದಿಂಬು, ರೌಂಡ್ ದಿಂಬುಗಳು, ಅದ್ರ ಮೇಲೆ ಹಿಂಗೆ ಹಾರ್ಮೋನಿಯಂ ಇಟ್ಕೊಂಡು ಕೂತ್ಕೊಂಡವರು, ಕೆಳಗಡೆ ಒಂದು ಹಾಸಿಗೆ ಇರೋದು, ಅದರಲ್ಲಿ ನಾವು ಕೂತ್ಕೊಳ್ತಿದ್ವಿ. ನಾವು ಮಜಾ ಏನಂದರೆ
ಒಂದೇ ಸೆಷನಲ್ಲಿ ಅಲ್ಲಿ ಕಲ್ಯಾಣ್, ಇಲ್ಲಿ ನಾಗೇಂದ್ರ ಪ್ರಸಾದ್, ಇಲ್ಲಿ ನಾನು. ಈ ಚಂದ್ರು ಅವರ ಸಿನಿಮಾ ಪ್ರೇಮ್ ಕಹಾನಿ ಅದಕ್ಕೆ ಮಾಡಿ ಇದೇ ಥರ ಆಗಿದ್ದು. ಒಟ್ಟಿಗೆ ಇದು ಮಾಡೋರು, ಒಂಥರ ಗುರುಕುಲ ಫೀಲ್ ಬರೋದು. ಅವ್ರು ನೋಡಿದ್ರೆ ನಮಗೊಂದು ಅದು ಪೂಜ್ಯ ಭಾವನೆ ಬರೋದು ಇಳೆಯರಾಜ ಅವ್ರನ್ನ. ಅದು ಹಿಂಗೆ ಈಗ ನಾವು ಆ ಸೆಟಪ್ಪೇ ಹಂಗಿರೋದು, ಕೆಳಗೆ ಕೂತ್ಕೊಂಡು ಬೆಡ್ ಮೇಲೆ ಕೆಳಗಡೆ ಕೂತ್ಕೊಂಡು ಬರೀ ಅದನ್ನು ಅಲ್ಲಿ ನೋಡಿದ್ವಿ. ಅಲ್ಲಿ ಅವರು ಅಷ್ಟೇ ಅಗೇನ್ ತುಂಬ ಒಂದು ಕಾನ್ಸೆಪ್ಟಿಗೆ ಒತ್ತು ಕೊಡೋರು. ಏನೋ ಪದ ಅಲ್ಲ, ನೀ ಏನು ಹೇಳಕ್ಕೆ ಹೊರಟಿದೀಯಾ ಅನ್ನೋ ಕೇಳೋರು. ಪದ ಹೇಳಬಾರ್ದು, ಫೀಲ್ ಹೇಳಬೇಕು. ರೈಟ್. ಫೀಲ್ನ ಆಮೇಲೆ ಪದ ಹುಡ್ಕೋಣ ನಾವು, ಏನು ಹೇಳ್ತೀಯ ಹೇಳು ಅನ್ನೋರು. ಏನು ಹೇಳಕ್ಕೆ ಹೊರಟಿದ್ದೀರಿ ನೀವು ಅಂತ, ಅದಕ್ಕೆ ತಮಿಳು ಮಿಶ್ರಿತ ಕನ್ನಡದಲ್ಲಿ ಏನು ಹೇಳಬೇಕು ನಿಮಗೆ ಹಂಗೆ. ಅಲ್ಲಿ ಅದನ್ನು ಕಲ್ತ್ವಿ, ಭಾವನೆ. ಆಮೇಲೆ ಪದ ಜೋಡಿಸೋಣ, ಬಿಟ್ಬಿಡಿ ಪದ ಅಲ್ಲ ಅನ್ನ. ಈ ಥರ ಹಿಂಗೆ ಬಂದರೆ ನಾನು ದೇವಿಶ್ರೀ ಪ್ರಸಾದ್ ಜೊತೆ ಕೆಲಸ ಮಾಡಿದೆ. ದೇವಿಶ್ರೀ ಪ್ರಸಾದ್ ಜೊತೆ ಸಂಗಮ ಸಿನಿಮಾ ಬರೆದಾಗ ಅಲ್ಲಿ ಅದು ಅವರು ಬಂದರೆ ಒಂದು ಎನರ್ಜಿ, ಅವರು ಈಸ್ ಬಂಡಲ್ ಆಫ್ ಎನರ್ಜಿ. ಬಂದರೆ ಹಿಂಗೆ ಮುಟ್ಟಿದ್ರೆ ಎಲ್ಲ ಕಡೆ ಎನರ್ಜಿ ಅನ್ನೋ ಥರ ಮಾಡೋಣ ಇದಲ್ಲಿದ್ರೆ ಏನು ಹಿಂಗನ್ನೋ ಚಪ್ಪಾಳೆ ಹೊಡ್ಕೊಳ್ಳೋರು, ಎದ್ನಿಲ್ಲೋರು, ಹಂಗೆ ಆ ಎನರ್ಜಿನ ಪಾಸ್ ಮಾಡೋರು. ಅಲ್ಲೇನೋ ಒಂದು ಉತ್ಸಾಹ ನಮ್ಗೆ ಬರೋದು ಬರೆಯೋದು. ಈ ಥರ ಒಬ್ಬೊಬ್ಬರು ಅಂತಾರೆ. ಈಗ ಅರ್ಜುನ್ ಜನ್ಯ ಕೂಲ್ ಆ್ಯಂಡ್ ಕಾಮ್ ಅವರು. ಅವರು ಜೋರಾಗಿ ಮಾತಾಡೋದು ಇಲ್ಲ. ಸರ್ ಇದು ನೋಡಿ ಸರ್, ಇದು ಹೆಂಗೆ ಮಾಡ್ಬೋದು ಸರ್, ಕೂಲ್ ಅದು. ಅಲ್ಲಿ ನಿಮ್ಗೆ ಯಾವ ಟೆನ್ಷನ್ನು ಇರೋಲ್ಲ. ಆವಾಗ ಅದು ಒಂಥರ ಹೆಲ್ಪ್ ಮಾಡುತ್ತೆ ನಮಗೆ, ಒತ್ತಡ ಹಾಕಲ್ಲ. ಸರ್ ಏನು ಈಗ ಏನಾಗುತ್ತೆ ಅಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಎದುರುಗಡೆ ನಾವು ಕೂತ್ಕೊಂಡಾಗ ಆ ಕ್ಷಣಕ್ಕೆ ನಮಗೇನು ಬರೆಯೋಕ್ಕಾಗಿಲ್ಲ ಅಂದರೆ ಅವ್ರೇನು ನಮ್ಮ ಬಗ್ಗೆ ತಿಳ್ಕೊತಾರೆ ಅನ್ನೋದು ಇರುತ್ತೆ. ಸಾಮಾನ್ಯವಾಗಿ ನಮ್ಮ ಎಲ್ಲ ಮೀಟಿಂಗ್ಗಳು ಚೆನ್ನಾಗಿರುತ್ತೆ. ಬಟ್ ಅಕಸ್ಮಾತ್ ಮ್ಯೂಸಿಕ್ ಡೈರೆಕ್ಟ್ರು ಒತ್ತಡ ಹಾಕೋ ಅನ್ನೋದ್ರೆ ನಮ್ಮ ನಿಜವಾದ ಸಾಮರ್ಥ್ಯ ಹೊರಗೆ ಬರೋಲ್ಲ ಕೆಲವೊಂದು ಟೈಮು. ಆ ಒತ್ತಡವನ್ನು ನಾವು ತೀವ್ರವಾಗಿ ಏನೋ ತೊಗೊಂಡ್ಬಿಟ್ರೆ ನಮ್ಗೆ ಬರೋದು ಬರೋಲ್ಲ ಅಲ್ವಾ. ಅರ್ಜುನ್ ಜನ್ಯ ಆ ಥರ ಅಲ್ಲ, ತುಂಬ ಕೂಲ್, ಆರಾಮ್, ಸರ್ ಇದು ನೋಡಿ ಸರ್ ಅನ್ನೋ ಥರದ್ದು. ಸೊ ಅದು ಬೇರೆ ಬೇರೆ ವ್ಯಕ್ತಿತ್ವಗಳಿವೆಲ್ಲ. ಈಗ ನೀವು ಹೆಸರು ಮಾಡಿದ ಮೇಲೆ ತುಂಬ ಜನ ಈಗ ಆ ಆಲ್ಬಮ್ ಅಲ್ಲಿ ಕವಿರಾಜ್ ಅನ್ನೋ ಒಂದು ಹೆಸರು ಇರಲಿ, ಒಂದು ಹಾಡಿಗೆ ಕವಿರಾಜ್ ಹೆಸರು ಬೇಕು, ಏನೋ ಒಂದು ಬರ್ತ್ ಕಳಿಸಿ ಬೇಕು ಇದು, ಆ ಥರ ಕೇಳುವಂಥ ಸಂದರ್ಭಗಳು ಸಿಗ್ತವೆ ಅನ್ಸುತ್ತೆ. ಹೊಸ ಹೌದು ಹೌದು, ಅದು ಅದೇ ರೀತಿ. ಬಟ್ ಈಗೇನಂದರೆ ಲಾಸ್ಟ್ ಮೂಮೆಂಟಿಗೆ ಸಾಂಗ್ ಕೊಟ್ಬಿಡೋರು. ನಾವು ಕೇಳಿ ಸರ್ ಹೆಂಗೆ ಸರ್, ನಾಳೆ ಕೊಡಿ ಅಂದರೆ ಹೆಂಗೆ ಸರ್, ಆಗಲ್ಲ ಸರ್, ನಿಮ್ಗೇನು ಸರ್ ಬರೀರಿ ಸರ್, ನಿಮ್ಮ ಪೆನ್ನು ಪೇಪರ್ ಇಟ್ಕೊಳ್ಳಿ ಸರ್, ಅದೇ ಬರುತ್ತೆ ಅನ್ನೋ ಹಿಂಗಂತಾರೆ. ಅದು ನೀವು ಹೇಳಿದ್ನೇ ಬೇರೆ ವರ್ಷನ್ ಅದು. ಅಂದರೆ ಅದು ನಂಬಿಕೆಯನ್ನು ಬೆಳೆಸ್ಕೊಂಡ್ವಿ, ಅಥವಾ ಅದು ಸುಮ್ಮನೆ ಯಾರಿಗೂ ಹೇಳೋಕ್ಕಾಗಲ್ಲ, ಅದನ್ನು ನಾವು ಗಳಿಸ್ಕೋಬೇಕಲ್ವ. ಈಗ ಎಷ್ಟೋ ಹಾಡುಗಳನ್ನ ನಾವು ಈಗ ಹರಿಕೃಷ್ಣ ಅವರು ಒಂದೊಂದು ದಿನ ಎಲ್ಲೋ ಚಿತ್ರದುರ್ಗ ಕಡೆ ಹತ್ರ ನಾನು ಕಾರಲ್ಲಿ ಹೋಗ್ತಿದ್ದೆ, ಕವಿಗಳೇ ನೀವೇ ಉಳಿಸ್ಬೇಕೀಗ ನನಗೆ ಅರ್ಧ ಗಂಟೆ ಲಿರಿಕ್ ಬೇಕು ಅಂತಾರೆ. ನಾನೆಲ್ಲೋ ರೋಡ್ ಪಕ್ಕ ಕಾರ್ ಹಾಕ್ಕೊಂಡು ಅಲ್ಲಿ ಬರೆಯೋದು, ಬರೆದು ಕಳಿಸಿ. ಆ ಥರ ತುಂಬ ಆಗಿದೆ. ಇದು ಒಂದೇ ಅಲ್ಲ, ನೀವು ನಂಬ್ತಿರೋ ಬಿಡ್ತಿರೋ ಕೆಲವು ಸಾಂಗ್ಗಳು ಗುರುಕಿರಣ್ ಅವ್ರದ್ದೊಂದು ಹ್ಯಾಬಿಟ್ ಇದೆ. ಈಗ ಡಿಜಿಟಲ್ ಬಂದಮೇಲೆ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ನಾನು ಬರೆದು ಕೊಟ್ಬಿಡ್ತೀನಿ ಅದನ್ನು ಒಂದು ಹಾಳೆಯಲ್ಲಿ, ಅವ್ರಿಗೆ ಕೊಟ್ಟರೆ ಆ ಹಾಳೆನ ಖಂಡಿತ ಮಿಸ್ ಮಾಡ್ತಾರೆ ಅವರು. ಆ ಹಾಳೆ ಅವ್ರು ಇಟ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಓಕೆ, ನಾನು ಅದನ್ನೂ ಗೊತ್ತಾಗಿ ಇನ್ನೊಂದೆರಡು ಎಕ್ಸ್ಟ್ರಾ ಹಾಳೆಗಳು ಸೇಫ್ಟಿಗಂತ ಎಲ್ಲೋ ಇಟ್ಟಿರ್ತೀವಿ ಅವ್ರ ಆಫೀಸಲ್ಲಿ ನನ್ನ ಹಾಡುಗಳ ಆಫೀಸಲ್ಲೋ ಅವ್ರ ಬ್ಯಾಗಲ್ಲೋ ಏನೋ ಆ ಥರ ಇಡೋ ವ್ಯವಸ್ಥೆ ನಾನು ಮಾಡ್ಕೋತಿದ್ದೆ. ಯಾಕಂದರೆ ಲಾಸ್ಟ್ ಅವರು ಯಾವಾಗ ನಮ್ಗೆ ಹೇಳೋದು ಗೊತ್ತಲ್ಲ, ಈ ಸಿಂಗರ್ ಎದುರುಗಡೆ ನಿಂತಾಗಲೇ ಎಲ್ಲೋ ಅದು ಇಲ್ಲ ಕಣೋ, ಫೋನ್ ಮಾಡಿಬಿಟ್ಟು ಹಾಡಿಲ್ಲ ಕಣೋ ಎಲ್ಲಿದೆ ಅಂತ, ಎಲ್ಲಿ ಬರೆಯೋಣ ಕೂತ್ಕೊಂಡು. ಮಜಾ ಏನಂದರೆ ಇದು ನನಗೆ ಸ್ವಲ್ಪ ಗೊತ್ತಿತ್ತು, ನಾನು ಗುರುಕಿರಣ್ ಹೆಂಗೆ ಅಂತ ನಾನು ಇಟ್ಕೊಬಿಡ್ತಿದ್ದೆ. ಇನ್ನೊಂದು ಏನೋ ಮಾಡಿ ಎಲ್ಲೋ ಒಂದು ಕಾಪಿ ಇಟ್ಕೊಂಡು ಲಾಸ್ಟ್ ಮೂಮೆಂಟಿಗೆ ಇದು ಬೇಕಾಗತ್ತೆ ಅಂತ. ಬೇರೆ ಲಿರಿಕ್ಸ್ ರೈಟರ್ ಬರೆದಿದ್ದು ಲಿರಿಕ್ ಎಲ್ಲ ಓಕೆ ಆಗಿ ಹೋಗಿರುತ್ತೆ. ಗುರುಕಿರಣ್ ಅವರು ಫ್ಲೈಟ್ ಹತ್ಬಿಡ್ತಾರೆ ಮುಂಬೈದು ಚೆನ್ನೈದು, ಅಲ್ಲಿ ಹೋಗಿ ಸಿಂಗರ್ ಮುಂದೆ ಕೂತ್ಕೋತಾರೆ. ಅವಾಗ ಯೋಚನೆ ಮಾಡ್ತಾರೆ ಲಿರಿಕ್ ಎಲ್ಲಿ ಅಂತ. ಬಂದುಬಿಟ್ಟಿದ್ದೀನಿ ಕೊಡೋ ಸಿಂಗರ್ ಇದ್ದಾರೆ, ಅವನು ಯಾರೋ ಲಿರಿಕ್ ರೈಟರ್ ಬರೆದಿತ್ತಲ್ಲ ಅವ್ನು ಸಿಗ್ತಾಯಿಲ್ಲ, ಫೋನಿಗೆ ಸಿಗ್ತಾಯಿಲ್ಲ, ಸ್ವಿಚ್ ಆಫ್ ಆಗಿರ್ಬೋದು ಅಥವಾ ನಾಟ್ ರೀಚಬಲ್, ಏನೋ ಮಾಡೋದೀಗ ಅಂತ. ಹೀಗೆ ಹಾಡು ಬರ್ದಿದ್ದೀವಿ ನಾವು, ಏನು ಮಾಡೋದೀಗ, ಇಲ್ಲಿ ಇದ್ದಾರೆ ಬಂದಿದ್ದಾರೆ, ಸೋನು ನಿಗಮ್ ಬಂದಿದ್ದಾರೋ ಅಥವಾ ಉದಿತ್ ನಾರಾಯಣ್ ಬಂದಿದ್ದಾರೋ, ಶ್ರೇಯಾ ಘೋಷಾಲ್ ಬಂದಿದ್ದಾರೆ, ಎದುರುಗಡೆ ಇದ್ದೀನಿ, ಏನು ಮಾಡ್ತೇವೆ ಗೊತ್ತಿಲ್ಲ, ಅಲ್ಲಿ ನೋಡಿ ಏನು ಗುರುಜಿ ಅಂತಾನೆ ಒಂದೊಂದು ಲೈನ್ ಕಳಿಸ್ತಾ ಇರಬೇಕಲ್ಲ ನಾವು. ಈ ಥರದ್ದು ತುಂಬ ಮಾಡಿದ್ವಿ, ಆಗಿದೆ. ಇದು ನಾನು ಅದ್ಭುತ ಪ್ರತಿಭೆ ನಂಗೆ ಆಗ್ಬಿಡ್ತು ಅನ್ನೋದು ವಿಷಯ ಅನಿವಾರ್ಯತೆ ಅಲ್ಲ. ಇದೇನು ಗೊತ್ತಾ, ನಿಮ್ಗೆ ಅದರಲ್ಲೇ ಬಂದರೆ ಇದೊಂಥರ ಸಾಫ್ಟ್ವೇರ್ ಡೌನ್ಲೋಡ್ ಆದಂಗೆ. ನೀವು ಆ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಾ ಹೋದರೆ ಮನುಷ್ಯನ ಮೆದುಳು ಅನ್ನೋದು ಎಷ್ಟು ಅದ್ಭುತವಾದ ಒಂದು ಅಂಗ ಅಂದರೆ ಅದು ಟ್ಯೂನ್ ಮಾಡ್ಕೊಬೇಡತ್ತೆ ಅಲ್ಲಿಗೆ ಅದನ್ನು. ಈಗ ನೀವು ಪತ್ರಕರ್ತರಾಗಿ ಟ್ಯೂನ್ ಆಗಿದ್ದರೆ ಏನು ನೋಡಿದ್ರು ಪತ್ರಕರ್ತರಾಗಿ
ಯೋಚನೆ ಮಾಡ್ತೀರಾ. ನಾನು ಕವಿಯಾಗಿ ಟ್ಯೂನ್ ಆಗಿದ್ದೀನಿ, ನನ್ನ ಮೈಂಡು ಏನು ನೋಡಿದ್ರು ಅದು ಕವಿಯಾಗಿ ಯೋಚನೆ ಮಾಡುತ್ತೆ. ಎಸ್. ಹಾಗಾಗಿ ಈಗ ನಾನೇ ಸಾಧಿಸಿದಂತ ಅಲ್ಲ, ಬಹುಶಃ ನನ್ನ ವಲಯದಲ್ಲಿರೋ ಎಲ್ರಿಗೂ ಈ ಥರ ಒಂದು 18 ವರ್ಷ 20 ವರ್ಷ 25 ವರ್ಷ ಜರ್ನಿ ಮಾಡಿದ್ರೆ ಎಲ್ರಿಗೂ ಬರುತ್ತಿದ್ದು ನಿಜ. ಬಟ್ ಅದು ಬರೋದು ಯಾವಾಗ ನಿಜವಾಗ ನಾವು ಅದರಲ್ಲಿ ತೊಡಗಿಸ್ಕೊಂಡಿರ್ಬೇಕು, ಅರ್ಪಿಸ್ಕೊಂಡಿರ್ಬೇಕು. ಅದಾಗಿದೆ, ತುಂಬ ಸಮಯ ಆಗಿದೆ ಸರ್. ವಿತಿನ್ ನೋ ಟೈಮ್ ಸಾಂಗ್ ಬರೆದಿದ್ದೀವಿ. ಅವ್ರು ಹಿಂಗೆ ಹೇಳ್ದಂಗೆ ಹಿಂಗೆ ಸಾಂಗ್ ಬರ್ಕೊಟ್ಟಿದ್ದೀವಿ. ಕವಿರಾಜ್ ಹೆಸರಿಗೆ ಸಾರ್ಥಕತೆಯನ್ನು ತಂದು ಕೊಟ್ಟಿದ್ದೀರಾ. ಅದೇನೋ ಹೆಸರಿಟ್ರು, ಅದು ಹಂಗಾಯ್ತು, ಖುಷಿ, ಅದ್ರ ಬಗ್ಗೆ ಖುಷಿನೇ. ಸೊ ನಿಮ್ಮ ಈ ಸಾಧನೆ ಬಗ್ಗೆ, ಈ ಸಾಧನೆಯ ಜರ್ನಿ ಬಗ್ಗೆ ನಿಮ್ಮ ಮತ್ತೊಬ್ಬ ಸ್ನೇಹಿತರು ಚಿತ್ರರಂಗದವರು ಏನು ಹೇಳ್ತಾರೆ ಅಂತ ಕೇಳೋಣ, ಮತ್ತೆ ಮುಂದುವರಿಸೋಣ ನಮ್ಮ ಮಾತುಕತೆಯನ್ನು. ಕವಿರಾಜು ಎಲ್ರಿಗೂ ಗೊತ್ತಿರಾಗೆ ಒಂದು ಅದ್ಭುತವಾದ ಸಾಹಿತಿ, ಕವಿ, ಹಾಗೆ ನಿರ್ದೇಶಕ ಕೂಡ. ಬಟ್ ಅದಕ್ಕೂ ಹೆಚ್ಚಾಗಿ ನನಗೆ ಇಲ್ಲಿ ಏನು ಹೇಳಬೇಕು ಅಂತ ಆಸೆ ಪಡ್ತೀನಿ ಅಂದರೆ, ನಾವು ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಎಲ್ಲರೂ ಒಂದು ಗರ ಬಿಡ್ದಂಗೆ ಮನೇಲಿ ಕೂತ್ಕೊಂಡು ಲಾಕ್ಡೌನ್ ಟೈಮಲ್ಲಿ ಕೂತಿದ್ವಿ. ಆ ಟೈಮಲ್ಲಿ ಒಂದು ಕವಿರಾಜು ಪೋಸ್ಟ್ ನೋಡಿದೆ ಫೇಸ್ಬುಕ್ಕಲ್ಲಿ, ನಾವೆಲ್ಲ ಸೇರಿ ಏನೋ ಮಾಡಬೇಕು ಅಂತ. ಈಗ ಒಂದು ಆಲೋಚನೆ ಬರ್ತಾರೆ, ಏನೋ ಮಾಡಬೇಕು, ನಮ್ಮ ಪಡ್ ನಾವು ಕೂತ್ಕೋಬೇಕು ಅಂತ ಇರುತ್ತೆ. ಅದು ನಮ್ಮ ಕೈಯಲ್ಲಿ ಆದಷ್ಟು ಸುತ್ತಮುತ್ತ ಮಾಡ್ತಾ ಇರ್ತೀವಿ, ಬಟ್ ಒಟ್ಟಾರೆ ಒಂದು ಗುಂಪಾಗಿ ಸೇರಿ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ಒಂದು ಆಸೆ ಕವಿರಾಜಿಗೆ ಬಂತು. ಹಾಗಾಗಿ ನಾವೆಲ್ಲ ಒಂದು ಝೂಮ್ ಮೀಟಿಂಗ್ ಮಾಡಿ ಅವಾಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ, ನಿಮ್ಗೆ ಗೊತ್ತಿರೋವಾಗ ಆಕ್ಸಿಜನ್ ಇಲ್ಲದೆ ಸುಮಾರು ಜನ ಸಾಯ್ತಾಯಿದ್ರು. ಸೊ ನಮ್ಮ ಕೈಯಲ್ಲಿ ಆದಷ್ಟು ದುಡ್ಡು, ಅಥವಾ ಕವಿರಾಜ್ ಕಡೆ ಗೊತ್ತಿರೋರು, ನಮಗೆ ಗೊತ್ತಿರೋರು ಎಲ್ಲ ಸೇರಿ ದುಡ್ಡು ಹಣಗೂಡಿಸಿ ಮನೆ ಮನೆಗೆ ಆಕ್ಸಿಜನ್ ಟ್ಯಾಂಕ್ ಕಳಿಸಿದ್ವಿ. ನಾವು ಸುಮಾರು ಜನಕ್ಕೆ ಒಂದು ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕವಿರಾಜ್ ಒಂದು ಇನಿಷಿಯೇಟಿವ್, ಸಾಮಾಜಿಕ ಕಳಕಳಿ ಇರೋವಂಥ ಮನುಷ್ಯರು ಮಾಡಿದ್ದು. ಇದಕ್ಕೆ ಭಾಳ ಖುಷಿ ಪಡ್ತೀನಿ ನಾನು. ಕರೋನಾ ವಾರಿಯರ್ಸ್ ಅಂತ ಮಾಡ್ಕೊಂಡು ನಾವೆಲ್ಲ ಕಾರ್ಡು ಇಟ್ಕೊಂಡಿದ್ವಿ ಆ ಟೈಮಲ್ಲಿ. ಯಾಕಂದರೆ ಅವಾಗ ಪೊಲೀಸ್ ನಿಲ್ಲಿಸ್ತಾಯಿದ್ರು, ಬಿಡ್ತಾ ಇರಲಿಲ್ಲ, ಜನ ಪೊಲೀಸವ್ರು ಬಿಡ್ತಾ ಇರಲಿಲ್ಲ, ಅಡ್ಡಾಡಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಆಗ ಒಂದು ನಮ್ಮ ಕೈಲಾದಷ್ಟು ಒಂದು ಕೆಲಸ ಮಾಡ್ತೀವಿ ಅಂತ ಸುಮಾರು ಜನಕ್ಕೆ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿದ್ವಿ. ಸೊ ಇದು ಒಂದು ಒಳ್ಳೆಯ ಇನಿಷಿಯೇಟಿವ್. ಈ ಥರದ್ದು ಕವಿರಾಜು ಬೇರೆ ಬೇರೆ ಒಂದು ಸೆಕ್ಯುಲರ್ ಇರೋವಂಥ ಮನುಷ್ಯ, ಏನಾಗುತ್ತೋ ಅವ್ರ ಕೈಯಲ್ಲಿ ಮಾಡಬೇಕು ಅಂತ ಯಾವಾಗಲೂ ಹೋರಾಡ್ತಾ ಇರ್ತಾರೆ. ಅವರು ಕವಿತೆಗಳಲ್ಲಿ ಹೇಳ್ತಾ ಇರ್ತಾರೆ. ಇದಿನ್ನೂ ಹೀಗೇನೆ ಮುಂದೆ ಬರಲಿ ಕವಿ, ಮುಂದೆ ನಿಮ್ಮ ಧ್ವನಿ ಇನ್ನೂ ಹೆಚ್ಚಾಗಿ ಜನಕ್ಕೆ ಕೇಳಿಸ್ಲಿ ಅಂತ ಆಸೆ ಪಡ್ತೀನಿ. ಸೊ ಕವಿಯವರೇ, ಕವಿತಾ ಲಂಕೇಶ್ ಅವರು ಮತ್ತೆ ಆಗ್ಲೇ ಚೈತನ್ಯ ಅವರು ಕೂಡ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ ನೀವು ಮತ್ತೆ ಸಮಾನ ಮನಸ್ಕರು ಚಿತ್ರರಂಗದವರೆಲ್ಲ ಸೇರಿ ಮಾಡಿದಂಥ ಒಂದು ಅದ್ಭುತವಾದ ಕೆಲಸ ಅದು ಉಸಿರು ಅನ್ನುವಂಥದ್ದು. ನೀವು ಇದು ಸ್ವಯಂ ಪ್ರೇರಿತವಾಗಿ ಮಾಡಿದಂಥ ಕೆಲಸ ನೀವೆಲ್ಲರೂ ಸೇರಿ. ಹೌದು, ನನಗೆ ಅದು ತುಂಬ ಖುಷಿಯಾಗೋದೇನೆಂದರೆ, ಈಗ ಚೈತನ್ಯ ಅವರಾಗಿರ್ಬೋದು ಅಥವಾ ಕವಿತಾ ಲಂಕೇಶ್ ಆಗಿರ್ಬೋದು, ಅಲ್ಲಿದ್ದ ಸಂಚಾರಿ ವಿಜಯ್ ಅವರಾಗಿರ್ಬೋದು, ಸಾಧು ಕೋಕಿಲ ಅವರು ಇದ್ರು. ಹೌದು, ಅವರೆಲ್ಲ ಸಿನಿಮಾ ರಂಗದಲ್ಲಿ ನನಗಿಂತ ಒಂದು ಕೈ ಮೇಲೆ ಇರೋರು. ಹೌದು, ಆದರೂ ಅವರು ನನ್ನ ಜೊತೆ ಬಂದು ಸೇರಿಕೊಂಡ್ರು, ಕೈ ಜೋಡಿಸಿದ್ಯಲ್ಲ, ಅದು ಅವ್ರ ದೊಡ್ಡತನ. ಆ ಸಮಯಕ್ಕೆ ನಾನೊಂದು ಪೋಸ್ಟ್ ಹಾಕಿದೆ. ನನಗೆ ಅನಿಸಿದ್ದು ಏನು ಗೊತ್ತಾ, ಒಂದು ಫಸ್ಟು ಪ್ಯಾಂಡಮಿಕ್ ಆದಾಗ ಇದೇನೋ ಒಂದು ಆಗ್ತಿದೆ, ಹೊಸದಾಗಿ ಆಗ್ತಿದೆ, ಮನೆ ಒಳಗೆ ರಜಾ ಕೂತ್ಕೊಳ್ಳೋದು ಎಲ್ಲ ಒಂಥರ ಮಜವಾಗಿ ಹೋಯ್ತದು. ಅದು ಸೀರಿಯಸ್ ಯಾರೂ ತೊಗೊಳ್ಳಿಲ್ಲ, ಎಲ್ಲ ಟ್ರೋಲ್ ಮಾಡಿಕೊಂಡು ನಡೆದೋಯ್ತದು. ಬಟ್ ಎರಡನೇ ಪ್ಯಾಂಡಮಿಕ್ ಬಂತು ನೋಡಿ, ಅವಾಗ ನಿಜವಾದ ಗೊತ್ತಾಗಿದೆ. ಹೌದೌದು, ಯಾರು ಅಕ್ಕಪಕ್ಕದಲ್ಲಿ ಸಾಯ್ತಿದ್ರು. ಅಲ್ಲಿ ತನಕ ನಾವು ನಮ್ಮ ವಲಯದಲ್ಲಿ ಸಾವುಗಳು ನೋಡಿರಲಿಲ್ಲ. ಎಲ್ಲೋ ಸತ್ರಂತೆ, 10 ಜನ ಸತ್ರಂತೆ, 20 ಜನ ಸತ್ರಂತೆ, ಈಗ ಆ ಸೀರಿಯಸ್ನೆಸ್ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಯಾವಾಗ ಎರಡನೇ ಪ್ಯಾಂಡಮಿಕಲ್ಲಿ ನಮ್ಮ ಅಕ್ಕಪಕ್ಕ ಬಂಧುಗಳು, ಸ್ನೇಹಿತರು, ಅವರು ಇವರು ಸಾಯಕ್ಕೆ ಶುರುವಾಯಿತು, ಆವಾಗ ತುಂಬ ಒಂದು ತಟ್ಟಿತು ಅದು, ಏನು ಹಿಂಗಾಗ್ತಿದೆ ಅಂತ. ನಾವು ಅಪಾರ್ಟ್ಮೆಂಟಲ್ಲಿದ್ವಿ, ಕ್ಲೋಸ್ಡ್ ಇದು ಕಮ್ಯುನಿಟಿ, ಮನೆ ಬಾಗಿಲು ಹಾಕ್ಕೊಂಡು ಎಲ್ಲ ತಿಂಗಳಿಗೆ ಬೇಕಾದ ಸಾಮಾನುಗಳನ್ನೆಲ್ಲ ಸ್ಟಾಕ್ ಮಾಡಿಕೊಂಡು ಕೂತ್ಬಿಟ್ಟಿದ್ದೀವಿ, ಆರಾಮಾಗಿದ್ದೀವಿ ನಾವು. ಆದರೆ ನನಗನ್ಸಿದ್ದು ಅವತ್ತು ಲಿಟ್ರಲಿ ನನಗನ್ಸಿದ್ದು, ಇನ್ನೊಂದು ತಿಂಗಳು 2 ತಿಂಗಳು ನಂತರ ಜನ ಸಾಯ್ತಿರೋ ವೇಗ ನೋಡಿದ್ರೆ, ಒಂದಿನ ನಾನು ಇದೆಲ್ಲ ಮುಗೀತು ಅಂತ ಬಾಗಿಲು ತೆಗೆದ್ರೆ ಅಲ್ಲಿ ಯಾರೂ ಇಲ್ಲ ಅಂದರೆ ಹೊರಗೆ ಏನು ಬದುಕೇನಾಗುತ್ತೆ ಅಲ್ವಾ? ಜನ ಉಳಿದ್ರೆ ನಾವು, ಸಮಾಜ ಇದ್ರೆ ನಾವು ಒಬ್ಬರೇ ಬದುಕೋಕ್ಕಾಗಲ್ಲಲ್ವಾ? ಸಮಾಜ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿರೋಣ ಸರ್. ಅಲ್ಲ, ಅವ್ರಿಗೆ ಎಲ್ಲದೂ ತೊಗೊಂಡು ನೀವು ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಹೊತ್ತಿನ ಊಟ ಸಿಗಲಿ, ಅವರಿಗೆ 2 ಹೊತ್ತಿನ ಊಟ ಸಿಗಲಿ. ಅವಾಗ ಬೇಕಾದ್ರೆ ನಾವು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಅಲ್ವಾ? ಅದು ನನಗೆ ಆಗಿನ ಸಂದರ್ಭದಲ್ಲಿ ಆಕ್ಸಿಜನ್ ತುಂಬ ಅವಶ್ಯಕತೆ ಇತ್ತು. ಏನಾಗ್ತಿತ್ತು ಅಂದರೆ, ನಾವು ಝೂಮ್ ಮೀಟಿಂಗ್ ಮಾಡಿದ್ವಿ, ಏನು ಮಾಡೋಣ ನಾವು, ಈ ಫುಡ್ ಕೊಡೋದು ಅದು ಇದೆಲ್ಲ ತುಂಬ ಜನ ಮಾಡ್ತಾಯಿದ್ರು, ನಾವೇನು ಮಾಡೋಣ ಅಂತ. ನನಗೆ ನಾವು ಒಂದು R&D ಮಾಡ್ದಂಗೆ ಈ ಬೆಡ್ ಸಿಗ್ತಾ ಇಲ್ಲ ಹಾಸ್ಪಿಟ್ಲಲ್ಲಿ. ಡಾಕ್ಟ್ರುಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ, ಎಲ್ಲಿ ಮಾಡ್ಬೋದು ಸರ್? ನೋಡಿ, ಮೇಯ್ನ್ಲಿ ಏನಾಗ್ತಿದೆ, ಇನ್ ಟೈಮಲ್ಲಿ ಬೆಡ್ ಸಿಗ್ತಾ ಇಲ್ಲ.
ಯಾರೋ ಒಬ್ರಿಗೆ ರಿಪೋರ್ಟ್ ಆಗುತ್ತೆ, ಉಸಿರಾಟದ ಸಮಸ್ಯೆ ಆಗುತ್ತೆ, ಅವರು ಹಾಸ್ಪಿಟ್ಲಿಗೆ ಬಂದರು ಕೂಡಲೇ ಬೆಡ್ ಸಿಗದೆ ಇರೋ ಕಾರಣ ಅಥವಾ ಆಕ್ಸಿಜನ್ ಸಿಗದೆ ಇರೋ ಕಾರಣ ಸಾವು ಜಾಸ್ತಿ ಆಗ್ತಿದ್ದಾವೆ. ಈ ಗ್ಯಾಪ್ನ ಬ್ರಿಡ್ಜ್ನ, ಈ ಗ್ಯಾಪ್ಗೆ ಒಂದು ಬ್ರಿಡ್ಜ್ ಮಾಡ್ಬೇಕು ನಾವು ಅಂತ, ಮನೆಯಿಂದ ಹಾಸ್ಪಿಟ್ಲಿಗೆ ಹೋಗೋ ತನಕ ಅಥವಾ ಹಾಸ್ಪಿಟ್ಲ್ ಬೆಡ್ ಸಿಗೋ ತನಕ ಈ ಗ್ಯಾಪಲ್ಲಿ ಏನಾದರೂ ಮಾಡಿ ಸಹಾಯ ಮಾಡೋಕ್ಕೆ ಸಾಧ್ಯ ಆದರೆ ಅದು ದೊಡ್ಡ ಸೇವೆ ಆಗಲಿದೆ ಅಂತ ನಮಗೊಂದು ಅನಿಸ್ತು. ಆವಾಗ ನಾವು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ತಂದ್ವಿ. ಅಂದರೆ ಇದೇ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಬಟ್ ಆ ಗ್ಯಾಪ್ ತುಂಬ ಜನರನ್ನು ಕಾಪಾಡಿದೆ. ರೈಟ್ ರೈಟ್. ಈಗ ಒಂದು ಬೆಡ್ ಸಿಗೋ ತನಕ ಅವ್ನಿಗೆ ಸ್ವಲ್ಪನಾದ್ರು ಆಕ್ಸಿಜನ್ ಕೊಡ್ತಾ ಇದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಏನು ಕೊಡಲ್ಲ, ಅದು ಕಾನ್ಸಂಟ್ರೇಟರ್ ಒಂದು ಮಟ್ಟಕ್ಕೆ ಕೊಡುತ್ತೆ, ಟೆಂಪರರಿಲಿ ಒಂದು ಮಟ್ಟಕ್ಕೆ ಕೊಡುತ್ತೆ ರಿಲೀಫ್. ಎಸ್. ಅಂದರೆ ಆ ಗ್ಯಾಪನ್ನು ಫಿಲ್ ಮಾಡಿದ್ದೆ ನಮ್ಮ ದೊಡ್ಡ ಸಾಧನೆ. ನಾವು ಯೋಚನೆ ಮಾಡಿ ನಾವೇ ದುಡ್ಡು ಹಾಕ್ಕೊಂಡ್ವಿ. ನನ್ನ ಒಂದಷ್ಟು ಸ್ನೇಹಿತರು ಕೊಟ್ಟರು. ಈಗ ನಮ್ಮ ಗ್ರೂಪಲ್ಲಿರೋರೆಲ್ಲ ಶೈಲಜನಾಗ್ ಅವರು 2 ಆಪ್ಷನ್ ಕಾನ್ಸಂಟ್ರೇಟರ್ ಕೊಡಿಸಿದ್ರು, ಸುಂದರ್ ಬಂದರು, ವೀಣಾ ಸುಂದರ್ ಅವರು ಬಂದರು, ಆಮೇಲೆ ಸಾಧು ಅವ್ರು ಕೊಟ್ಟರು, ದರ್ಶನ್ ಸರ್ ಕಡೆಯಿಂದ ಬಂತು, ಎಲ್ಲ ಸಿನಿಮಾದವ್ರು ಒಂದಷ್ಟು ಜನ ಸೇರ್ಕೊಂಡ್ವಿ. ಅಕ್ಷರ ನೀತು ಶೆಟ್ಟಿ ಇದ್ರು, ಅದ್ರ ಜೊತೆಗೆ ನನ್ನ ಕನ್ನಡ ಹೋರಾಟದ ಗೆಳೆಯರು ಒಂದಷ್ಟು ಜನ, ಜ್ಞಾನ್ ಮಧು ಇರ್ಬೋದು, ಮಾದೇಶ್ ಗೌಡ ಅಂತ, ಪವನ್ ಅಂತ, ಇವರು ಇದರಲ್ಲಿ ಇವರಿಬ್ಬರ ಹೆಸರು ತುಂಬ ತಗೋಬೇಕು ನಾನು, ಪವನ್ ಮತ್ತು ಮಾದೇಶ್ ಗೌಡರು. ಅವರು ಪ್ರತಿಯೊಂದನ್ನು ಮನೆಗೆ ತೊಗೊಂಡೋಗಿ ಕೊಟ್ಟವರು. ಅವಾಗ ಯಾರು ಇಡೀ ಏರಿಯಾ ಲಾಕ್ಡೌನ್ ಮಾಡಿಬಿಡೋರು, ಒಂದು ಮನೇಲಿ ಯಾರೋ ಸೋಂಕಿತರಿದ್ದಾರೆ ಅಂದರೆ ಇವರು ಒಂದು ಮಾಸ್ಕ್ ಹಾಕೊಂಡು ಮನೆಗೆ ನುಗ್ಗಿದ್ರು, ಅಲ್ಲಿ ಕೊಟ್ಟು ಬಂದರು ಸರ್. ಅದು ತುಂಬ ಅದ್ಭುತ. ನಮಗಿಂತ ಅದು ದೊಡ್ಡ ಕೆಲಸ ಅನ್ಸುತ್ತೆ ನನಗೆ. ದುಡ್ಡು ಕೊಡೋರು ರೆಡಿ ಇದ್ರು, ಆದರೆ ಅಲ್ಲಿ ಹೋಗಿ ಕೊಡೋರು ಯಾರು? ನಿಜ. ಈ ಹುಡುಗರು ಒಂದಷ್ಟು ಜನ, ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವ್ರು ತುಂಬ ಕೆಲಸ ಮಾಡಿದ್ರು. ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡ್ವಿ, 100 ಹುಡುಗರು ಇದ್ರು. ಅವ್ರನ್ನ ನಾನು ವಾರಿಯರ್ಸ್ ಅಂತೀನಿ, ನಿಜವಾದ ವಾರಿಯರ್ಸ್. ಇಲ್ಲಿ ನೋಡಿ ಮಜಾ ಏನಂದರೆ, ಫಸ್ಟ್ ಒಂದು ಆಕ್ಸಿಜನ್ ಕಾನ್ಸಂಟ್ರೇಟ್ ತಂದ್ವಿ ನಾವು. ಒಂದು ಪ್ರಾಯೋಗಿಕವಾಗಿ ನಾವು ಅಂಜನಾಪುರದಲ್ಲಿ ಯಾರೋ ಒಬ್ರಿಗೆ ಕೊಟ್ಟು ಒಂದೇ ದಿನ ಸರ್ ಅವ್ರು ತಿರ್ಕೊಂಡ್ಬಿಟ್ರು. ನಮಗೆಲ್ಲ ಗಾಬರಿ ಆಗೋಯ್ತು, ಈಗ ನಮ್ಮೇಲೆ ಬಂದ್ಬಿಡ್ಬೋದಾಯಿತು ಅಂತ. ನಮ್ಮ ಆಕ್ಸಿಜನ್ ಕಾನ್ಸಂಟ್ರೇಟರ್ ಹಾಕಿದ್ದಾರೆ, ಅವ್ರು ತಿರ್ಕೊಂಡು ಫಸ್ಟ್ ಮೊದಲನೇ ಪ್ರಯತ್ನ ಡಿಸ್ಕರೇಜ್ ಆಗೋಯ್ತು ಒಂದು ರಾತ್ರಿ. ಆ್ಯಕ್ಚುಲಿ ಅಯ್ಯಯ್ಯೋ ನಮ್ಮ ಪಾಲು ಇದೆಯಾ ಇದರಲ್ಲಿ ಸಾವಲ್ಲಿ ಅನ್ನೋ ಥರ ಯೋಚನೆ ಸ್ಟಾರ್ಟ್ ಆಯಿತು. ಮತ್ತೆ ಡಿಸ್ಕಸ್ ಮಾಡಿದ್ವಿ, ಇಲ್ಲ ಡಿಸ್ಕರೇಜ್ ಆಗೋದು ಬೇಡ, ನಮ್ಮ ಕಡೆ ಸೇವೆ ಮಾಡಬೇಕು, ಮಾಡೋಣ ಅಂತ. ಅಲ್ಲಿಂದ ಮತ್ತೆ ಶುರು ಮಾಡಿದ್ವಿ. 1 ಇದ್ದಿದ್ದು 2 ಆಯಿತು, 10 ಆಯಿತು. ನಾವು ಒಟ್ಟು 45 ಕಾನ್ಸಂಟ್ರೇಟರ್ ಇತ್ತು ನಮ್ಮ ಹತ್ರ. ಕೊಡೋಕ್ಕೆ ಯಾರ್ಯಾರು ಎಲ್ಲೆಲ್ಲಿಗೋ ಕಳಿಸಿ ಹಂಗೆ ಕೊಡ್ತಾಯಿದ್ವಿ ನಾವು. ಅದ್ರ ಜೊತೆಗೆ ಒಂದ್ಸರಿ ನಾವು ಸೇವೆ ಮಾಡೋಕ್ಕೆ ಶುರುವಾದ್ವಿ ಅಂದ ತಕ್ಷಣ ಈ ಫುಡ್ಡು ಎಲ್ಲ ಬರೋಕ್ಕೆ ಶುರುವಾಯಿತು. ಯಾಕೆ ಬೇಡ ಅನ್ನೋದು, ಯಾವುದೋ ಒಂದು ಮನೆಗೆ ಹೋಗ್ತೀವಿ ಅಲ್ಲಿ ಅದನ್ನು ಕೊಟ್ಟು ಬರೋಣ ಅನ್ನೋ ಥರ ಹಂಗೆ ಮಾಡಿ. ಸಂಚಾರಿ ವಿಜಯ್ ಇದರಲ್ಲಿ ತುಂಬ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಆ್ಯಕ್ಚುಲಿ ಫುಡ್ ತೊಗೊಂಡೋಗಿ ಕೊಡೋದಾಗಿರ್ಬೋದು, ಕಾನ್ಸಂಟ್ರೇಟರ್ ತೊಗೊಂಡೋಗಿ ಕೊಡೋದಾಗಿರ್ಬೋದು, ಭಾಳ ಒಳ್ಳೆ. ನಾನೇ ಹೇಳ್ತಾ ಇದ್ದೆ, ಸರ್ ನೀವು ಬೇಡ ಸರ್, ಅಲ್ಲೆಲ್ಲೋ ಗಲ್ಲಿಗೆ ನೀವು ಯಾಕೆ ಹೋಗ್ತೀರಾ, ಬೇರೆ ಹುಡುಗರು ಇದ್ದಾರೆ ಕಳ್ಸೋದು. ಇಲ್ಲ ಸರ್, ಈ ಟೈಮಲ್ಲಿ ನಾವು ಮಾಡಬೇಕು ಸರ್ ಅಂತ ಹೋಗ್ಬಿಡೋರು. ನಮಗಿಂತ ವಾಲಂಟಿಯರ್ ಆಗಿ ಮಾಡಿದ್ರು ಅವರು. ಒಟ್ಟಾರೆಯಾಗಿ ನೋಡಿ ಹೆಂಗಿತ್ತು ಪರಿಸ್ಥಿತಿ ಅಂದರೆ, ನನಗೊಂದು ಇಂಥ ಫೋನ್ ದಿನ ನೋಡ್ಬಿಟ್ವಿ ನಾವು. ಒಂದು ಫೋನ್ ಬರುತ್ತೆ, ಸರ್ ಇಲ್ಲೇ ಸಾರಕ್ಕಿ ಹತ್ರ ನಮ್ಮ ಮಗ ಸಾರ್ ನರಳಾಡ್ತಿದ್ದಾನೆ ಸರ್, ದಯವಿಟ್ಟು ಅಳ್ತಾರೆ ಆ ಕಡೆಯಿಂದ ಪೇರೆಂಟ್ಸು, ಕಳಿಸ್ಕೊಡಿ ಸಾರ್ ಅಂತ. ಅವಾಗ ನಾನೇ ಮಾದೇಶ್ ಗೌಡ್ರನ್ನ ಕರೆದೆ. ವಿತಿನ್ ನಮ್ಮ ಮನೆ JP ನಗರ್ 7th ಫೇಸು, ಸಾರಕ್ಕಿ ಅವಾಗ ಟ್ರಾಫಿಕ್ ಬೇರೆ ಇಲ್ಲ, 10 ನಿಮಿಷಕ್ಕೆ ಮನೆ ಹತ್ರ ಬಂದಿದ್ದೀವಿ ಸರ್. 10 ನಿಮಿಷಕ್ಕೆ ಅವರು ಕೊಟ್ಟಿದ್ದ ಅಡ್ರೆಸ್ಸಿಂದ ಹತ್ರ ನಮ್ಮ ಕಾರ್ ನಿಲ್ಲಿಸಿದ್ರೆ ಜೋರಾಗಳು ಕೇಳ್ತಾ ಇದೆ. 10 ನಿಮಿಷದಲ್ಲಿ ಇಲ್ಲ ಆ ವ್ಯಕ್ತಿ. ಹುಡುಗ, ಮಗ, 20 ವರ್ಷ 25 ವರ್ಷದ ಹುಡುಗ. ಅಂಥ ಪರಿಸ್ಥಿತಿ ಸರ್. ಬಟ್ ಸ್ಟಿಲ್ ತುಂಬ ಜನಕ್ಕೆ ನಾವು ಸೇವೆ ಮಾಡೋಕ್ಕೆ ಸಾಧ್ಯ. ಈಗ ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ, ಇವಾಗ ನಾನೆಲ್ಲೋ ಹೋಗ್ತಾ ಇರ್ತೀನಿ, ಯಾರೋ ಬಂದು ದಡ್ಕ ಕಾಲಿಗೆ ಬಿದ್ದುಬಿಡ್ತಾರೆ ಸರ್. ಆಗ ನನಗೆ ತುಂಬ ಕಮ್ಮಿ ನಡೆದಿದೆ, ಒಂದು 5-6 ಸರಿ ನಡೆದಿದೆ ಈಗಾಗಲೇ. ಆಗ ನಂಗೆ ಗೊತ್ತಾಗತ್ತೆ, ಇದು ನನ್ನ ಹಾಡಿಗಲ್ಲ, ಇದೇನೋ ಬೇರೆ ಇದೆ ವಿಷಯ ಅಂತ. ಹಾಡಿಗೆ ಕಣ್ಣಲ್ಲಿ ನೀರು ಬರ್ಬೋದು, ತಪ್ಕೋಬೋದು, ಬಟ್ ಕಾಲಿಗೆ ಬಿದ್ದಿದ್ದು, ಸಾರ್ ನೀವು ಅವತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ ಕಳಿಸ್ಕೊಟ್ಟಿದ್ರಿ ಸಾರ್, ನಮ್ಮ ತಾಯಿ ಉಳಿದ್ರು, ನಮ್ಮ ಅಕ್ಕ ಉಳಿದ್ರು, ನಮ್ಮ ಮಗ ಉಳ್ದ ಅನ್ನೋದಿದೆಯಲ್ಲ, ನನಗೆ ಪರಮ ಸಾರ್ಥಕತೆ ಅನ್ಸೋದು ಅಲ್ಲೇ. ನನಗೂ ಕಣ್ಣೀರು ಬಂದುಬಿಡುತ್ತೆ. ಇರ್ಬೋದು 1000 ಹಾಡು ಬರ್ದಿರ್ಬೋದು, 1000 ಸಿನಿಮಾ ಹಾಡು ಬರ್ದಿರ್ಬೋದು, 2,500 ಬರ್ದಿರ್ಬೋದು, ಬಟ್ ಇದು ನನಗೆ ವೈಯಕ್ತಿಕವಾಗಿ ಸರ್ ನನಗಿಂತ ದೊಡ್ಡ ದಡಕ ಕಾಲಿಗೆ ಬಿದ್ದಿದ್ದು. ಮಾಲಲ್ಲಿ ಬಿದ್ದುಬಿಡ್ತಾರೆ, ಉಳಿದವರೆಲ್ಲ ಹಿಂಗೆ ನೋಡ್ತಾ ಇರ್ತಾರೆ, ಯಾರಿದು ಏನು ನಂಗೆ ಗೊತ್ತಾಗ್ಬಿಡುತ್ತೆ, ಇದು ಹಾಡಿಗಲ್ಲ ಇದು ಅಂತ. ಸೊ ಆ ಸಾರ್ಥಕತೆ ಒಂದು ಇದೆ ಮನಸ್ಸಲ್ಲಿ. ಅದಕ್ಕೆ ಇವ್ರೆಲ್ಲರೂ ಅಭಿನಂದಿಸ್ಬೇಕು, ಎಲ್ಲರೂ ಜೊತೆಗೆ ನಿಂತರು. ನಾನು ಕಿರಿಯ ಆದರೂ ನಾನು ಹೇಳ್ದಂಗೆ ಎಲ್ಲ ಫಾಲೋ ಮಾಡಿದ್ರು, ಎಲ್ಲ ದೊಡ್ಡ ವಿಷಯ. ಅದೊಂದೇ ಅಲ್ಲ, ಕೋವಿಡ್ ಸಮಯದಲ್ಲಿ ಮಾಡಿದಂಥ ಕೆಲಸ ಮಾತ್ರವಲ್ಲ, ನಿಮ್ಮ ಬೇರೆ ಬೇರೆ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಕೂಡ ನಿಮ್ಮ ಸ್ನೇಹಿತರು ಭಾರಿ ಅಪ್ರಿಷಿಯೇಟ್ ಮಾಡ್ತಾರೆ.
ಕಂಕಣ ಅಂದ್ಬಿಟ್ಟು ನೀವು ಒಂದು ಸಂಘಟನೆಯನ್ನ ಸ್ಥಾಪಿಸಿದ್ರಿ. ಅದರಲ್ಲಿ ನೂರಾರು ಜನ ಕನ್ನಡದ ಯುವಕರು ಬೆಂಗಳೂರಿನಂತ ನಗರದಲ್ಲಿ ಕನ್ನಡದ ವಾತಾವರಣ ಸೃಷ್ಟಿಯಾಗಬೇಕು, ಕನ್ನಡ ಮಾತಾಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಅನ್ನೋದಕ್ಕೆ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡಿದ್ರಿ. ಅದರಲ್ಲಿ ನಿಮ್ ಜೊತೆಗಿದ್ದಂತ ಒಬ್ರು ಆ ಕೆಲಸದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಕೇಳ್ಬಿಟ್ಟು ಅದ್ರ ಬಗ್ಗೆ ನೀವು ಒಂದು ಮಾತು ಹೇಳ್ಬೇಕಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ, ನಾನು ನಾಗೇಂದ್ರ. ಕವಿರಾಜ್ ಅವರ ಸಂಪರ್ಕ ನನಗಾಗಿದ್ದು ಮುಖಪುಟ ಫೇಸ್ಬುಕ್ ಮೂಲಕ. ಬಹಳ ವರ್ಷಗಳ ಹಿಂದೆ ಅವರು ತಮಗಾದಂಥ ಕಹಿ ಅನುಭವವನ್ನು, ಜಯನಗರ ಅಂಗಡಿನಲ್ಲಾದಂಥ ಕಹಿ ಅನುಭವವನ್ನು ಮುಖಪುಟದಲ್ಲಿ ಹಂಚಿಕೊಂಡಿರ್ತಾರೆ. ಒಬ್ಬ ಗ್ರಾಹಕನಾಗಿ ಕನ್ನಡದಲ್ಲಿ ಜಯನಗರದಂಥ ಪ್ರಮುಖ ಬಡಾವಣೆಗಳಲ್ಲಿ ಸೇವೆ ಸಿಗಲ್ಲ, ಅಲ್ಲಿರೋ ಬರೀ ಸಿಬ್ಬಂದಿ ಎಲ್ಲ ಬರೀ ಹಿಂದಿನಲ್ಲೇ ಮಾತಾಡ್ತಿರ್ತಾರೆ ಅನ್ನೋ ಒಂದು ಕಾಳಜಿ ಹಂಚ್ಕೊಂಡಾಗ ಬಹಳ ನೋವಾಗುತ್ತೆ ಎಲ್ಲರಿಗೂ. ನಂತರದಲ್ಲಿ ಎಲ್ಲ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಕಂಕಣ ಅಂತ ಹೇಳಿ ಒಂದು ಕನ್ನಡ ಜಾಗೃತಿ ಅಭಿಯಾನವನ್ನು ಮೂಡಿಸುವಂಥ ಒಂದು ತಂಡವನ್ನು ಕವಿರಾಜ್ ನೇತೃತ್ವದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಕಂಕಣ ಬೆಂಗಳೂರಿನ ನಾನಾ ಬಡಾವಣೆಗಳು ಮತ್ತು ಪ್ರಮುಖ ಸ್ಥಳಗಳಲ್ಲಿ ಸುಮಾರು 3 ವರ್ಷಕ್ಕೂ ಹೆಚ್ಚು ಕಾಲ ಕನ್ನಡ ಜಾಗೃತಿ ಅಭಿಯಾನವನ್ನು ನಿರಂತರವಾಗಿ ಒಂದು ಸುಮಾರು 200-250 ಯುವತಿಯರ ಜೊತೆಗೂಡಿ ನಡೆಸುತ್ತೆ. ಇಲ್ಲಿ ನಾವು ಯಾವುದೋ ಘೋಷಣೆಗಳನ್ನು ಹೋಗದೆ ಬರೀ ಕನ್ನಡ ಜಾಗೃತಿಯನ್ನು ಸಾರುವಂತಹ ಭಿತ್ತಿ ಪತ್ರಗಳನ್ನು ಮಾತ್ರ ಪ್ರದರ್ಶನ ಮಾಡುವ, ಸುಮಾರು 1-1.5 ತಾಸಷ್ಟು ಪ್ರದರ್ಶನ ಮಾಡುವ ಮೂಲಕ ಕನ್ನಡ ಜಾಗೃತಿಯನ್ನು ನಮ್ಮ ಸ್ಥಳೀಯರಲ್ಲಿ ಮೂಡಿಸುವಲ್ಲಿ ಕಂಕಣ ಬಹಳಷ್ಟು ಬಾರಿಗೆ ಯಶಸ್ಸನ್ನು ಕಂಡಿದೆ. ತುಂಬ ಜನ ಕಂಕಣವನ್ನು ಬೆಂಬಲಿಸಿದ್ದು ಮತ್ತು ರಸ್ತೆಯಲ್ಲಿ ಹೋಗುವಾಗ ಎಲ್ಲರೂ ಕಂಕಣದ ಬಗ್ಗೆ ಹೆಮ್ಮೆ ಪಡ್ತಿದ್ದು ನಮಗೂ ಗೊತ್ತಾಗ್ತಿತ್ತು ನೋಡಿದಾಗ. ಕವಿಯವರಲ್ಲಿದ್ದಂಥ ನಾಡು ನುಡಿ ಮತ್ತು ನುಡಿ ಬಗ್ಗೆ ಇದ್ದಂಥ ಕಾಳಜಿ ಅವ್ರನ್ನ ಸದಾ ನಾಡಿನ ಪರವಾದಂಥ ಚಿಂತನೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿತ್ತು ಅವರಲ್ಲಿ. ಅದೇ ಕಾಳಜಿ ಇವಾಗ ಅವ್ರನ್ನ ನಮ್ಮ ನಾಡು ನಮ್ಮ ಆಳ್ವಿಕೆಯ ಮೂಲಕ ಇನ್ನೊಂದು ಭಾರಿ ನಿರ್ಧಾರವನ್ನು ಮಾಡಲು ಪ್ರೇರೇಪಿಸಿದೆ ಎಂದರೆ ತಪ್ಪಾಗಲಾರದು. ಕವಿ ಕನ್ನಡ ಮತ್ತು ನಾಡು ನುಡಿಗಾಗಿ ಕಾಳಜಿ ಹೊಂದಿರುವಂಥ ಒಂದು ಬದ್ಧತೆ ಇರುವ ಮನಸ್ಸು ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ನಮಸ್ಕಾರ. ಸೊ ಕವಿಯವರೇ, ಈ ಕಂಕಣ ಕಾರ್ಯಕ್ರಮದ ಬಗ್ಗೆ ನಾನು ಪತ್ರಿಕೆಯಲ್ಲಿದ್ದಾಗ ವರದಿ ಮಾಡಿದ್ದೀನಿ. ನೀವು ಒಂದ್ಸರಿ ಒಂದು ಪೋಸ್ಟ್ ಹಾಕಿದ್ರಿ, ಹಾ, ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಕಂಕಣಕ್ಕೆ ಅಂತ ನೆನಪಿದೆ ಇನ್ನು. ಹೌದು, ಅದು ಒಂದು ಎಲ್ಲೂ ಕೂಗಾಡ್ದಿರಾ ಅಥವಾ ಒಂದು ಸ್ಲೋಗನ್ ಅನ್ನು ನೀವು ಘೋಷಣೆಯನ್ನು ಬಾಯಲ್ಲಿ ಹೇಳ್ದಿರಾ ಕನ್ನಡ ಜಾಗೃತಿ ಮೂಡಿಸುವಂತ ಒಂದು ಕೆಲಸ ಇತ್ತಲ್ಲ, ಆ ಕಲ್ಪನೆನೇ ಒಂದು ಅದ್ಭುತವಾಗಿತ್ತು. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಇಲ್ಲ, ಅದು ನಿಮ್ಗೆಲ್ಲ ಗೊತ್ತಿರುತ್ತೆ, ಕನ್ನಡ ಹೋರಾಟ ಆದರೆ ಒಂದೇ, ಅದರಲ್ಲಿ ಒಂದು ಮೊನೊಟನಿ ಇದೆ, ತಪ್ಪು ಅಂತ ಹೇಳ್ತಿಲ್ಲ. ಒಂದಷ್ಟು ಘೋಷಣೆಗಳು, ಒಂದಷ್ಟು ಕನ್ನಡ ಶಾಲು ಅಥವಾ ಒಂದೇ ಇದು ಎಲ್ಲ ಇರುತ್ತೆ. ಅದು ಬೇಕು, ಖಂಡಿತ. ನಾನು ಅವ್ರ ಪರವಾಗಿದ್ದೀನಿ. ಕನ್ನಡ ಹೋರಾಟಗಾರರಿಂದನೇ ಇವತ್ತು ನಾವು ಬೆಂಗಳೂರಲ್ಲಿ ಸ್ವಲ್ಪನಾದರೂ ನೀರಾಳವಾಗಿದ್ದರೆ ಅದು ಅವರಿಂದನೇ. ಬಟ್ ನನಗೇನಿಸ್ತು ಅಂದರೆ, ಒಂದು ವರ್ಗದ ಜನ ಕನ್ನಡದ ಹೋರಾಟಗಳಿಗೆ ಬರ್ತಾನೆ ಇಲ್ಲ, ಎಲ್ಲೋ ಒಂದು ಹಿಂಜರಿಕೆ ಇದೆ ಅಲ್ಲಿ ಗುರ್ಸ್ಕೊಳ್ಳೋಕ್ಕೆ ಅಂತ. ಇವರೆಲ್ಲ ಒಂದು ಕಡೆ ಇದ್ದಾರೆ, ಇನ್ನೊಂದು ವರ್ಗದ ಜನನೂ ಇಲ್ಲಿ ಸೆಳಿಬೇಕು. ಸ್ವಲ್ಪ ಏನು ಸಫಿಸ್ಟಿಕೇಟೆಡ್ ಇರೋರು ಕನ್ನಡ ಹೋರಾಟಗಳಿಗೆ ಬರ್ತಿಲ್ಲ ಅನ್ನೋ ಒಂದು ವಿಷಯ ಬಂದಾಗ ಹೆಂಗೆ ಮಾಡಬೇಕು ಅದಕ್ಕೆ ಯೋಚನೆ ಮಾಡಿದಾಗ ಸ್ವಲ್ಪ ಬೇರೇನು ವಿಭಿನ್ನವಾಗಿ ಪ್ರಯತ್ನ ಮಾಡಬೇಕು ಅಂತ. ಆವಾಗ ನಾವು ಒಂದು ಯೂನಿಫಾರ್ಮ್ ಮಾಡಿಬಿಟ್ಟು ಸಾಲಾಗಿ ಶಿಸ್ತಾಗಿ ನಿಂತ್ಕೊಳ್ಳೋದು, ಕೈಯಲ್ಲೊಂದು ಭಿತ್ತಿಪತ್ರ, ಅದರಲ್ಲಿ ಕನ್ನಡ ಪರವಾದ ಏನೊಂದು ಸಾಲು ಬರೆದಿರುತ್ತೆ, ಯಾವುದೇ ಘೋಷಣೆ ಇಲ್ಲ, ಎಲ್ಲಿಗೂ ಹೋಗಲ್ಲ. ಈಗ ಮಾಲ್ ಎದುರುಗಡೆ ಅಥವಾ ಒಂದು ಹೋಟೆಲ್ ಎದುರುಗಡೆ ಒಂದು ಸರ್ಕಲಲ್ಲಿ ನಿಂತ್ಕೊತಿದ್ವಿ, ಒಂದು 250 ಜನ 300 ಜನ ಒಂದು ಯೂನಿಫಾರ್ಮಲ್ಲಿ ನಿಂತ್ಕೊತಿದ್ವಿ. ಮೊದಲ ಬಾರಿಗೆ ಕನ್ನಡ ಹೋರಾಟಕ್ಕೆ ಒಂದು ಯೂನಿಫಾರ್ಮ್. ಅದು ಕೂಡ ಟಿಪಿಕಲ್ ಕನ್ನಡದ ಯಾವುದೇ ಇದಿರಲಿಲ್ಲ, ವೈಟ್ ಆ್ಯಂಡ್ ವೈಟ್, ಹಿಂದ್ಗಡೆ ಒಂದು ಕನ್ನಡ ಘೋಷಣೆ ಬರೆದಿದ್ದು. ಆ ಥರ ಪ್ಲಾನ್ ಮಾಡ್ಕೊಂಡ್ವಿ. ಕನ್ನಡ ಮಾತಾಡಿ ಅಂತ ಒಂದು ಅಭಿಯಾನ ಶುರು ಮಾಡಿದ್ವಿ. ಅಂದರೆ ಕನ್ನಡಿಗರಿಗೆ ಕನ್ನಡ ಮಾತಾಡಿ ಅಂತ, ಹೆಮ್ಮೆಯಿಂದ ಕನ್ನಡ ಮಾತಾಡಿ ಅಂತ ಹೇಳ್ತಾ ಇದ್ವಿ. ಕನ್ನಡದ ಸಮಸ್ಯೆ ಯಾರೋ ಕನ್ನಡ ಮಾತಾಡಿಲ್ಲ ಅನ್ನೋದಲ್ಲ ಬೆಂಗಳೂರಿನ ಸಮಸ್ಯೆ. ಹೌದು, ನಾವು ಕನ್ನಡಿಗರು ಕನ್ನಡ ಮಾತಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ಸ್ವಲ್ಪ ಪಾಶ್ ಹಾಕ್ಕೊಂಡ್ರೆ, ರೋಡಲ್ಲಿ ಕನ್ನಡ ಮಾತಾಡ್ತಾ ಹೋಗ್ತಾ ಇರೋನು ಈ ಒಂದು ಮಾಲ್ಗೆ ಹೋದ ತಕ್ಷಣ ಬಹುಶಃ ಅಲ್ಲಿನ ವಾತಾವರಣ ನೋಡಿ ಇಲ್ಲಿ ಕನ್ನಡ ಮಾತಾಡಿದ್ರೆ ತಪ್ಪೇನೋ ಅಥವಾ ಕೀಳರಿಮೆಯೇನೋ ಅಂತ ಅಂದ್ಕೊಂಡು ಅವ್ನು ಹಿಂದಿಗೋ ಇಂಗ್ಲೀಷಿಗೋ ಶಿಫ್ಟ್ ಆಗೋದು ನಮ್ಮಲ್ಲೇ ಇತ್ತು ಅದು. ಸೊ ನೀವು ಸಿನಿಮಾ ಹೊರತಾಗಿ ಇಷ್ಟೊಂದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರಿ, ಆದರೆ ಸತತವಾಗಿ ಸಾವಿರಾರು ಹಾಡುಗಳನ್ನ ಬರೆದ್ರಿ. ಆದರೆ ಸಿನಿಮಾಗೆ ಬಂದ ಮೇಲೆ ಬರೀ ಹಾಡುಗಳನ್ನೇ ಬರಿತಾ ಕೂತಿದ್ರೆ ಕೆಲಸಗಳು ಆಗೋದಿಲ್ಲ, ಅಷ್ಟಕ್ಕೆ ಸಮಾಧಾನ ಆಗೋದಿಲ್ಲ, ಕೆಲಸಗಳೆಲ್ಲ ಸಮಾಧಾನ ಆಗೋದಿಲ್ಲ. ಸೊ ಚಿತ್ರ ನಿರ್ಮಾಣ ಮಾಡೋದು ಒಂದು ಆಸೆ ಬಂತು. ಅದು ದರ್ಶನ್ ಅವರ ಚಿತ್ರ. ಅದೇಗಾಯ್ತು, ಅದು ದರ್ಶನ್ ಅವ್ರ ಗೆಳೆಯರಿಗೋಸ್ಕರ ಮಾಡಿದಂತ ಸಿನಿಮಾ ಅಂತ ಅದು ಪ್ರಚಾರ ಪಡೀತು.
ಬುಲ್ಬುಲ್. ಹೌದು, ಬುಲ್ಬುಲ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ದರ್ಶನ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ಸ್ನೇಹಿತರಿಗೋಸ್ಕರ ಮಾಡಿದ ಈ ಸಿನಿಮಾ, ಯು ಆರ್ ಪಾರ್ಟ್ ಆಫ್ ಇಟ್. ನಾನು ಪಾರ್ಟ್ ಆಫ್ ಇಟ್ ಅನ್ನೋಕ್ಕಿಂತ ನಾನೇ ಅದು ಬೀಜ ಬಿತ್ತಿದ್ದು. ಮೂಲ ಪುರುಷ ಅಂತಲೇ ಹೇಳ್ಬೇಕು. ಏನಂದರೆ ಅದು ಯಾವತ್ತೂ ನನಗೆ ಪ್ರೊಡ್ಯೂಸರ್ ಆಗಬೇಕು ಅನ್ನೋ ಆಸೆ ಇರಲಿಲ್ಲ, ಖಂಡಿತ ಇರಲಿಲ್ಲ. ಒಂದು ದಿನ ನಾನು ನಮ್ಮ ಡೈರೆಕ್ಟರ್ MD ಶ್ರೀಧರ್ ಅವರು ನಾವಿಬ್ಬರು ತುಂಬ ಫ್ರೆಂಡ್ಸು, ಜೊತೆಯಾಗಿ ಸಿನಿಮಾಗಳೆಲ್ಲ ಹೋಗ್ತಿದ್ವಿ. ಒಂದು ದಿನ ಅವ್ರ ಮನೇಲಿ ಏನೋ ಕೆಲಸ ಮಾಡ್ತಿದ್ವಿ, ಮಧ್ಯಾಹ್ನದಷ್ಟೊತ್ತಿಗೆ ಬೋರ್ ಆಯಿತು, ನೋಡೋಣ ಯಾವ್ದಾದ್ರು ಸಿನಿಮಾ ಇದ್ರೆ ಅಂದರೆ ಪಕ್ಕದಲ್ಲೇ ಡಾರ್ಲಿಂಗ್ ಅಂತ ಒಂದು ತೆಲುಗು ಸಿನಿಮಾ ಕಮಲಾನಗರದಲ್ಲಿ, ಹೋಗೋಣ ಅಂತ ಹೋದರೆ ಮಧ್ಯಾಹ್ನ ಶೋಗೆ ನಮಗೆ ಟಿಕೆಟ್ ಸಿಗಲಿಲ್ಲ ಸಿನಿಮಾಗೆ. ಆಶ್ಚರ್ಯ ಆಯಿತು, ಈ ಹೊತ್ತಿಗೆ ಮಧ್ಯಾಹ್ನ ಶೋಗೆ ಒಂದು ತೆಲುಗು ಸಿನಿಮಾ ಟಿಕೆಟ್ ಸಿಗ್ತಿಲ್ಲ ಅಂದರೆ ಸಿನಿಮಾ ಹೆಂಗಿರ್ಬೇಕದು ಅಂತ. ಸೊ ನೋಡ್ಬಿಡೋಣ ಅಂತ ಈವ್ನಿಂಗ್ ಟಿಕೆಟ್ ನಾವು ಥಿಯೇಟ್ರಿಗೆ ಹೇಳ್ಬಿಟ್ಟು ಈವ್ನಿಂಗ್ ಟಿಕೆಟ್ ಕಾದಿರಿಸ್ಕೊಂಡು ಸಿನಿಮಾ ನೋಡಿದ್ವಿ. ನನಗೆ ನೋಡ್ತಾ ನೋಡ್ತಾ ಫಸ್ಟ್ ಹಾಫ್ ಆದಾಗ ತುಂಬ ಕೋಪ ಬಂತು ಆ ಸಿನಿಮಾ ಬಗ್ಗೆ. ಅಂದರೆ ನಿಮ್ಗೆ ಇಂಟರ್ವಲಲ್ಲಿ ನಿರ್ದೇಶಕ ಇಡೀ ಸಿನಿಮಾದ ತನಕ 1.5 ಗಂಟೆ ಏನು ನೋಡಿರ್ತೀವೋ ಇಷ್ಟು ತನಕ ಅದು ಸುಳ್ಳು ಅಂದುಬಿಡ್ತಾನೆ. ಇದು ಆಡಿಯನ್ಸ್ನ ಚೀಟ್ ಮಾಡ್ದಂಗಿದು ಅಂತ ನನಗೊಂಥರ ಒಳಗಿಂದ ಕೋಪ ಬಂತು. ಅದಾದಮೇಲೆ ಬಂದುಬಿಟ್ಟಿದ್ದೀವಿ ನೋಡೋಣ ಅಂತ ಸೆಕೆಂಡ್ ಹಾಫ್ ನೋಡಿದ್ವಿ. ಸೆಕೆಂಡ್ ಹಾಫ್ ಓಪನ್ ಆಗ್ತಾ ಇದ್ದಂಗೆ ನಂಗೆ ಸಿನಿಮಾ ತುಂಬ ಇಂಟ್ರೆಸ್ಟಿಂಗ್ ಅಂತು. ಅಪ್ಪ ಮಗನ ನಡುವಿನ ಸಂಬಂಧ, ಆ ಪ್ರೀತಿ ಓಪನ್ ಆದ ಬಗ್ಗೆ ಎಲ್ಲ, ಮತ್ತು ಅಲ್ಲಿ ಕಾಮಿಡಿಗಳು, ಸೃಷ್ಟಿಯಾಗೋ ಕಾಮಿಡಿಗಳು ನನಗೆ ಆ ಪ್ರಭಾಸ್ ಬದಲಿಗೆ ದರ್ಶನ್ ಕಾಣಕ್ಕೆ ಶುರುವಾದರೆ ನನಗೆ. ಯಾಕೆ ಅಂದರೆ ನನಗೆ ದತ್ತ ಸಿನಿಮಾದಲ್ಲಿ ದರ್ಶನ್ ಅವರೊಂದು ರೋಲ್ ಮಾಡಿದರು, ಒಳ್ಳೆ ಕಾಮಿಡಿ ಟೈಮಿಂಗ್ ಅದರಲ್ಲಿ ನಾವು ನೋಡಿರಲಿಲ್ಲ. ಅದರಲ್ಲಿ ಹೊಸ ದರ್ಶನ್ ಕಾಣಿಸಿದ್ರು ಅಲ್ಲಿ, ಈಕ್ವಲ್ ಟು ಕೋಮಲ್ ಕಾಮಿಡಿ ಟೈಮಿಂಗಲ್ಲಿ. ಅವರು ಕೋಮಲ್ ಒಬ್ಬರು ಸೀಸನ್ ಕಾಮಿಡಿ ಆರ್ಟಿಸ್ಟು. ಅದು ನನ್ನ ಮನಸ್ಸಲ್ಲಿತ್ತು, ಎಲ್ಲೋ ಒಂದು ಕಡೆ ದರ್ಶನ್ ಈ ರೋಲ್ನ ದರ್ಶನ್ ಅವ್ರು ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು. ಸಿನಿಮಾ ಮುಗೀತು, ಖುಷಿ ಆಯಿತು. ನಾವು ಇಳ್ಕೊಂಡು ಬಾಲ್ಕನಿ ಮೆಟ್ಲು ಇಳ್ಕೊಂಡು ಬರ್ತಾಯಿದ್ವಿ. ಅದು ಹೆಂಗೋ ಒಂದು ನನಗೇ ಗೊತ್ತಿಲ್ಲದೆ ಒಂದು ಮಾತು ನನ್ನ ಬಾಯಲ್ಲಿ ಬಂತು. ಶ್ರೀಧರ್ ಸರ್ ಈ ಸಿನಿಮಾ ರೈಟ್ಸ್ ತೊಗೊಳ್ಳೋಣ ಸರ್ ಅಂದೆ. ಏನು ಮಾಡ್ತೀರಾ ರೈಟ್ಸ್ ತೊಗೊಂಡ್ರು ಅಂದು. ಸರ್ ದರ್ಶನ್ ಈಗ ಇಳಿತಾನೆ, ಜನರ ನಡುವೆ ಮಾತಾಡಿದ್ದು, ಬಾಲ್ಕನಿ ಮೆಟ್ಲು ಇಳಿತಾನೆ. ಸರ್ ದರ್ಶನ್ ಅವ್ರು ಹಾಕೊಂಡು ಈ ಸಿನಿಮಾ ಕನ್ನಡದಲ್ಲಿ ಮಾಡಿ ಸೂಪರ್ ಹಿಟ್ ಆಗುತ್ತೆ ಸರ್. ದರ್ಶನ್ ನಿಮ್ಗೆ ಡೇಟ್ ಕೊಟ್ಬಿಡ್ತಾರಾ ಅಂದರು ಅವರು. ಸರಿ ಅಂತ ಇನ್ನೇನು ಜಾಸ್ತಿ ಮಾತಾಡಿಲ್ಲ, ಬಂದ್ವಿ. ನೋಡಿ ಹೆಂಗೆ ಘಟನೆಗಳು ಜೋಡಿಯಾಗಿ ನಡೆಯುತ್ತೆ ಅಂದರೆ ಅದಕ್ಕೆ ಒಂದಕ್ಕೊಂದು ಪೂರಕವಾಗಿ ನೆಕ್ಸ್ಟ್ ಡೇ ಒಂದು ಡೈರೆಕ್ಟರ್ ಯೂನಿಯನ್ ಹೊಸ ರೂಪ ಪಡಿತಿದ್ದ ಕಾಲ ಅದು. MS ರಮೇಶ್ ಅವರ ನೇತೃತ್ವದಲ್ಲಿ ಅಲ್ಲೊಂದು ಮೀಟಿಂಗ್ ಇತ್ತು. ದಿನಕರ್ ಬಂದಿದ್ದರು. ದಿನಕರ್ ನಂಗೆ ಒಂದು ಮಟ್ಟಿಗೆ ಫ್ರೆಂಡ್ ಇದ್ದರು. ಅವ್ರಿಗೆ ಸರ್ ಈ ಥರ ಒಂದು ಸಿನಿಮಾ ನೋಡಿದೆ ನಿನ್ನೆ, ಅದನ್ನೇ ದರ್ಶನ್ ಅವ್ರು ಮಾಡಿದ್ರೆ ಸೂಪರ್ ಆಗಿರುತ್ತೆ ಸರ್ ಅಂದೆ. ಹೌದಾ, ಯಾವುದು ಅಂತ ಅಂದರು. ಸರ್ ಹಿಂಗೆ ನಾವು ಒಂದು ಸಬ್ಜೆಕ್ಟ್ ಹುಡ್ತಾ ಇದ್ವಿ, ನಮ್ಮ ಬ್ಯಾನರ್ ಮಾಡಬೇಕು ಅಂತ, ಚೆನ್ನಾಗಿದ್ರು ನೋಡಿ ಎಲ್ಲ ಒಟ್ಟಿಗೆ ಸೇರಿ ಮಾಡ್ಬೋಣ ಅಂದರು ಅವರು. ಎಲ್ಲಿದೆ ನೋಡಿ ಅಂದರು. ನೋಡಿದ್ರೆ 4 ಗಂಟೆ ಆಗಿದೆ, ಅಷ್ಟೊತ್ತಿಗೆ 4:45 ಫೋರಮಲ್ಲಿದೆ ಕೋರಮಂಗಲ. ಸರ್ ಇಲ್ಲಿದೆ, ಸರಿ ಓಡೋಣ ನಡೀರಿ ಅಂತ 3:15 ಗಂಟೆ ಸಾಕಾದಾಗ ಸ್ಪೀಡಾಗಿ ಹೋಗಿ ರೀಚ್ ಆದ್ವಿ, ನೋಡಿದ್ವಿ. ಫಸ್ಟ್ ಹಾಫ್ ಎಂಡ್ ಆದಾಗ ದಿನಕರ್ಗೂ ಅದೇ ಫೀಲು, ಕವಿಗೆ ಏನು ತಲೆ ಕೆಟ್ಟಿದೆಯಾ ಈ ಸಿನಿಮಾ ಮಾಡೋಣ ಅಂತಾರ ಅಂತ. ನನಗೆ ಅದು ಗೊತ್ತು, ಎಕ್ಸ್ಪೆಕ್ಟೆಡ್ ಅಲ್ಲ, ಸುಮ್ಮನೆ ಇದ್ದೆ ನಾನು, ಆಗಲಿ ಫುಲ್ ನೋಡಲಿ ಅಂತ. ಸೆಕೆಂಡ್ ಹಾಫ್ ನೋಡಿ ಅವರು ಖುಷಿ ಆಗ್ಬಿಟ್ರೆ ಆ್ಯಕ್ಚುಲಿ, ಹೌದ್ರಿ ಸಕ್ಕತ್ತಾಗಿದೆ ಇದು, ಸೂಪರ್ ಆಗಿರುತ್ತೆ ಇದನ್ನು ಮಾಡಿದ್ರೆ ಅಂತ. ಅಲ್ಲಿಂದನೇ ದರ್ಶನ್ ಅವ್ರಿಗೆ ಫೋನ್ ಮಾಡಿದ್ರು. ಎಲ್ಲಿ ಫೋರಮಿಂದಾನೆ. ಅವರು ಅಪ್ಪು ಅಂತಾರೆ ಆ್ಯಕ್ಚುಲಿ ದರ್ಶನ್ ಅವ್ರಿಗೆ, ಅವ್ರ ಮನೆಗೆಲ್ಲ ಅಪ್ಪು ಅಂತ ಕರೆಯೋದು. ಓಕೆ, ಹೌದು. ಅಪ್ಪು ಸಿನಿಮಾ ಹಿಂಗಿದೆ ಕಣೋ, ಹಿಂಗೆ ನೋಡು ಹಿಂಗೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ. ದರ್ಶನ್ ಅವ್ರನ್ನ ಮನೇಲಿ ಕರೆಯೋದು ಅಪ್ಪು ಅಂತ. ಹಿಂಗಿದೆ ಕಣೋ ಅಂದ್ರೆ, ಹೌದಾ ಯಾವುದು ನೋಡ್ತೀನಿ ಹಂಗೆ ಅಂದರು. ನೋಡೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಹೆಂಗೆ ಮೈಸೂರಲ್ಲಿದ್ದರು, ಶೂಟಿಂಗಲ್ಲಿದ್ದರು. ಒಂದು ಕೆಲಸ ಮಾಡಿ ಇವತ್ತೇ ನೋಡ್ಬಿಡ್ತೀನಿ ಅಂದರು ಅವರು. ಆವಾಗ ಅಲ್ಲಿ ಮಳವಳ್ಳಿಯಲ್ಲಿ ನಾಗೇಂದ್ರ ಅಂತ ಒಬ್ರು ಇದ್ದಾರೆ, ನಮ್ಮ ಎಲ್ರಿಗೂ ಫ್ರೆಂಡ್, ತುಂಬ ಒಳ್ಳೆ ಮನುಷ್ಯ. ಹೌದೊಂದು ಥಿಯೇಟ್ರ್ ಇದೆ, ಹೆಂಗೋ ಮಾಡಿ ಅವ್ರು ಥಿಯೇಟ್ರಲ್ಲಿ ಸಿನಿಮಾ ತೋರಿಸೋ ವ್ಯವಸ್ಥೆ ಮಾಡಿಬಿಟ್ವಿ. ಓಕೆ, ನೋಡಿದ ನಂತರ ಇಮಿಡಿಯೇಟ್ ಅವ್ರ ಫೋನು, ಮಾಡೋಣ ಕಣೋ ಇದನ್ನು, ಹಿಂಗೆ ಮಾಡೋಣ, ನಮ್ಮ ಬ್ಯಾನರ್ ಮಾಡೋಣ, ಕವಿಗಳು ಇರ್ತಾರೆ, ನಮ್ಮದೇ ಫ್ರೆಂಡು. ನಾನು ಹೇಳ್ತೇನೆ, ನಾನು ಮೊದಲೇ ಹೇಳಿದ್ದೆ ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂದಿದ್ದಲ್ಲ. ಯಾರು ಡೈರೆಕ್ಟ್ರು? ಶ್ರೀಧರ್ ಅವರು ಪಾರ್ಟ್ನರ್. ಯಾರು ಕ್ಯಾಮ್ರಾಮನು? KK ಯೂಶ್ವಲ್ ಆ ಟೀಮ್ ಕ್ಯಾಮ್ರಾಮನ್ ಅವರು ಪಾರ್ಟ್ನರ್. ಮ್ಯೂಸಿಕ್ ಯಾರು? ಹರಿಕೃಷ್ಣ ಅವರು ಪಾರ್ಟ್ನರ್. ಹೀಗೆಲ್ಲ ಪಾರ್ಟ್ನರಾಗಿ ಅವ್ರ ಬ್ಯಾನರಲ್ಲಿ ನಾವೆಲ್ಲ ಪಾರ್ಟ್ನರಾಗಿ ಮಾಡೋದು. ಸೊ ವಿತಿನ್ ನೋ ಟೈಮ್ ಆಗೋಯ್ತದು. ಅಂದರೆ ಈಗ ಕೆಲವುದಕ್ಕೆ ನಾವು ಶತಪ್ರಯತ್ನ ಪಡ್ತಾ ಇರ್ತೀವಿ, ವರ್ಷಗಟ್ಟಲೆ ಪ್ರಯತ್ನ ಪಡ್ತೀವಿ, ಅದಾಗಲ್ಲ. ಇದು ಸುಮ್ಮನೆ ಹಿಂಗೆ ಅಂದಿದ್ದು ಒಂದು ಮಾತು ಎಲ್ಲೋ ಹೋಗಿ ಸಿನಿಮಾನೇ ಆಗೋಯ್ತು. ಇದು ನಿಜವಾಗ್ಲೂ ಇಲ್ಲಿ ಹೇಳಬೇಕು ಅಂದರೆ ದರ್ಶನ್ ಅವರ ದೊಡ್ಡತನ, ದಿನಕರ್ ಅವರ ಒಂದು ದೊಡ್ಡತನ. ಅಂದರೆ ನಮ್ಮ ಜೊತೆಲಿರೋರು ಕೂಡ ಬೆಳೀಲಿ ಅನ್ನೋದು ಒಂದು ಇದರಲ್ಲಿ ಅವ್ರು ನಮ್ಗೆ ಕಾಲ್ಶೀಟ್ ಕೊಟ್ಟ ನಂತರ ಕೂಡ ದರ್ಶನ್ ಅವರು ಎಲ್ಲೋ ನಾವು ಒಂದು ನಾಮಿನಲ್ ಅಮೌಂಟ್ ಹಾಕಿ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಾವು ಗಾಂಧಿನಗರ ಫೈನಾನ್ಸ್ ಹೋಗಲೇಬೇಕಿತ್ತು, ಹೋಗದೆ ಸಿನಿಮಾ ಮಾಡೋಕ್ಕಾಗ್ತಿರಲಿಲ್ಲ. ಆವಾಗ ಆ ಟೈಮಲ್ಲಿ ದರ್ಶನ್ ಅವ್ರು ಕರೆದು ಏನು ಮಾಡ್ತಾ ಇದ್ದೀರಾ ಕೇಳಿದ್ರು. ಸರ್ ಒಂದು ಕಡೆ ಮಾತಾಡಿದ್ವಿ, ದಿನಕರ ಹೇಳಿದ್ರು, ಸರ್ ಇಷ್ಟು % ಕೊಡಬೇಕಾಗತ್ತೆ ಬಡ್ಡಿ ಅಂತ. ನೀವೆಲ್ಲ ಅದನ್ನು ನೀವೆಲ್ಲ ಟೆಕ್ನಿಷಿಯನ್ಸು, ಆ ಬಡ್ಡಿ ಎಲ್ಲ ಕೊಟ್ಟು ನೀವು ಸಿನಿಮಾ ಮಾಡೋಕ್ಕಾಗಲ್ಲ, ಇರಿ ಅಂತ ಹೇಳಿ ಅವ್ರ ಫ್ರೆಂಡಿಗೆ ಒಬ್ರಿಗೆ ಫೋನ್ ಮಾಡಿ ತುಂಬ ನಾಮಿನಲ್ ಬಡ್ಡಿಗೆ ದುಡ್ಡು ಕೊಡ್ತಾರೆ ನಮ್ಗೆ. ತುಂಬ ನಾಮಿನಲ್
ಅವರೇ ನಾವು ಹಾಕಿದ್ದು ತುಂಬ ಕಡಿಮೆ ಮೊತ್ತ. ಟೋಟಲ್ ಸಿನಿಮಾ ಬಜೆಟ್ಗೆ ಹೋಲಿಸಿದ್ರೆ ನಾವೊಂದು 10% ಹಾಕಿರಲಿಲ್ಲ. ಉಳಿದ 90% ತುಂಬ ಕಡಿಮೆಗೆ ಅವರೇ ಕೊಡಿಸಿದ್ರು. ಮತ್ತು ಪದೇ ಪದೇ ಸಿನಿಮಾದಲ್ಲಿ ಯೂಶ್ವಲಿ ಒಬ್ಬ ಹೀರೋ, ಸ್ಟಾರ್ ಹೀರೋ ತನ್ನ ಸಿನಿಮಾ ಪ್ರೊಡ್ಯೂಸರ್ ಖರ್ಚು ಮಾಡಲಿ ಅಂತ ಅಂದ್ಕೊತಿರ್ತಾರೆ, ಲಕ್ಸುರಿಯಾಗಿ ಬರೋಕ್ಕೆ ಸಿನಿಮಾ ಅಂತ. ಬಟ್ ಇವ್ರು ಒಂಚೂರು ಎಲ್ಲರೂ ಒಂದು ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತಿದ್ದೀವಿ ಅನ್ಸರೆ, ರೀ ಏನೋ ನೀವು ದುಡ್ಡು ಮಾಡ್ಕೊಳ್ಳಿ ನೀವು ಒಂಚೂರು ಅಂತ ಕೊಟ್ಟರೆ ಏನು ರೀ ಹಿಂಗೆ ಖರ್ಚು ಮಾಡ್ತಿದ್ದೀರಾ ಅನ್ನೋರು. ಅದು ಬರೋಲ್ಲ ಸರ್, ತುಂಬ ವಿಭಿನ್ನ ಅದು ಆಗಲ್ಲ. ಅದು ನನ್ನ ಸಿನಿಮಾ ದೊಡ್ಡದಾಗಬೇಕು, ಖರ್ಚಿರಬೇಕು, 100 ಕೋಟಿ ಆಗಬೇಕು ಅನ್ನೋರೇ ಜಾಸ್ತಿ ಇರ್ತಾರೆ. ಬಟ್ ಅದರಲ್ಲಿ ಇವ್ರು ಹಂಗೆ ಹೇಳ್ಕೊಂಡು ಬಂದು ಇಡೀ ಸಿನಿಮಾನ ಅವ್ರ ಹೆಗ್ಲ ಮೇಲೆ ತೊಗೊಂಡ್ರು ಅವ್ರು. ಆ್ಯಕ್ಚುಲಿ ನಮ್ಗೊಂದು ಒಳ್ಳೆ ಹ್ಯಾಂಡ್ಸಮ್ ಲಾಭನೂ ಬಂತು, ಇಲ್ಲ ಒಂದು ಆರ್ಥಿಕವಾದ ಭದ್ರತೆನೂ ನಮ್ಮ ಬದುಕಿಗೆ ಸಿಕ್ತು. ಹೌದು, ಆ ಟೆಕ್ನಿಷಿಯನ್ಸ್ಗಳು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಅಂತ ಅನ್ನಿಸ್ಕೊಳ್ತದ್ದು. ಮತ್ತು ತುಂಬ ದೊಡ್ಡ ನಮ್ಗೆ ಕಾಂಪ್ಲಿಮೆಂಟ್ ಅಂದರೆ ತುಂಬ ಪತ್ರಿಕೆಗಳು ಬರೋದು ರೀಮೇಕ್ ಮಾಡಬಾರ್ದು, ಮಾಡಿದ್ರೆ ಹಿಂಗೆ ಮಾಡಬೇಕು ಅಂತ. ವೆರಿ ವೆಲ್ ಮೇಡ್ ರೀಮೇಕ್ ಸಿನಿಮಾ, ಮೂಲವನ್ನೇ ಮರೆಸೋ ಮಟ್ಟಿಗೆ. ರವಿ ಸರ್ ಮಾಡಿದ್ದಾರೆ ಆ ಥರದ್ದು ಕೆಲವು, ಇಲ್ಲ ಅನ್ನೋಕ್ಕಾಗಲ್ಲ. ಬಟ್ ನಮ್ಮ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಹೌದು ರೀಮೇಕ್ ಸಿನಿಮಾ ಅನ್ನೋದು. ನಿಜ ನಿಜ. ಆ್ಯಂಡ್ ಒನ್ ಆಫ್ ನಾವು ತುಂಬ ಚೇಂಜ್ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ಹೌದು, ಫಸ್ಟ್ ಹಾಫ್ ಅಂತೂ ಎಂಟೈರ್ಲಿ ಚೇಂಜ್ ಮಾಡಿದ್ವಿ. ಆಮೇಲೆ ಅಲ್ಲಿ ಅಂಬರೀಷ್ ಅವ್ರನ್ನ ತಂದ್ವಿ, ಅಂಬರೀಷ್ ಅವ್ರಿಗೆ ಅನುಗುಣವಾಗಿ ಕ್ಯಾರೆಕ್ಟರ್ನ ಬದಲು. ಹೌದು ಹೌದು, ಅದು ಹಾಡುಗಳಂತೂ ಬಹಳ ಬಹಳ ದೊಡ್ಡ ಹಿಟ್ ಆಗೋಯ್ತು. ಸಿನಿಮಾ ಕೂಡ ಬಹಳ ಪಾಪ್ಯುಲರ್ ಆದಂಥ ಸಿನಿಮಾ. ಕವಿ ಅವರೇ, ಆದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನಾವು ಬರೀ ಹಾಡುಗಳ ಬಗ್ಗೆ ಮಾತಾಡಿದ್ರೆ ಸಾಕಾಗೋದಿಲ್ಲ, ಅಥವಾ ನೀವು ಇದು ಬುಲ್ಬುಲ್ ಬಗ್ಗೆ ಮಾತಾಡಿದ್ರೆ ಸಾಕಾಗೋದಿಲ್ಲ. 2 ಸಿನಿಮಾಗಳು ನೀವು ನಿರ್ದೇಶನ ಮಾಡಿದಂಥ ಸಿನಿಮಾಗಳನ್ನ ಬಗ್ಗೆ ಮಾತಾಡ್ದಿರಾ ಈ ಮಾತುಕತೆ ಮುಗಿಸೋದಕ್ಕೆ ಆಗೋದಿಲ್ಲ ಅನ್ಕೊಳ್ತೀನಿ ನಾನು. ನಿರ್ದೇಶಕ ಯಾಕಾದ್ರಿ, ಮತ್ತು ಆ 2 ಸಿನಿಮಾಗಳೇನೆ ಯಾಕೆ, ಆ 2 ಕತೆಗಳೇ ಯಾಕೆ ಆಯ್ಕೆ ನನಗಂತೂ ಆ 2ನೇ ಕತೆ ಬಗ್ಗೆ ಸಂಶಯನೇ ಇಲ್ಲ. ಕಾಳಿದಾಸ ಕನ್ನಡ ಮೇಷ್ಟ್ರು, ಅದು ನೀವೇ ಮಾಡ್ಬೇಕಾಗಿತ್ತು. ಕನ್ನಡ ಹೋರಾಟಗಾರರು ಅಂತ ಅನ್ನಿಸ್ಕೊಂಡ್ಬಿಟ್ಟಿದ್ದೀರ ನೀವು. ಸೊ ಕನ್ನಡ ಪಠ್ಯಕ್ರಮದಲ್ಲಿ ಕನ್ನಡ ಭಾಷೆ ಇರಬೇಕು ಅನ್ನೋದ್ರ ಬಗ್ಗೆ ಇದ್ದಂಥ ಕಳಕಳಿ ಆ ಸಿನಿಮಾದಲ್ಲಿ ಕಾಣುತ್ತೆ. ಆದ್ರೆ ನಿರ್ದೇಶಕ ಯಾಕಾಗಬೇಕಾಗಿತ್ತು ತಾವು? ಎಗೇನ್ ನಿಮಗೆ ಸಿನಿಮಾದಲ್ಲಿ ಏನು ಗೊತ್ತಾ, ಒಬ್ಬ 2 ಟಾಪ್ ಪೊಸಿಷನ್ ಇದೆ. ಒಂದು ಹೀರೋ, ಒಂದು ಡೈರೆಕ್ಟರ್. ರೈಟ್. ಒಬ್ಬ ಟೆಕ್ನಿಷಿಯನ್ ಆಗಿ ಬಂದವನು ಟಾಪ್ ಪೊಸಿಷನ್ಗೆ ಹೋಗ್ಬೇಕು ಅಂದ್ಕೊಂಡು ಒಂದು ಬಂದೇ ಬರುತ್ತೆ ಎಲ್ಲ ಒಂದು. ಒಬ್ಬ ಆರ್ಟಿಸ್ಟ್ ಆಗಿ ಬಂದರೆ ಹೀರೋ ಆಗಬೇಕು ಅಂದ್ಕೋತಾರೆ, ಟೆಕ್ನಿಷಿಯನ್ ಆಗಿ ಬಂದರೆ ಡೈರೆಕ್ಟರ್ ಆಗಬೇಕು ಅಂತ ಇರುತ್ತೆ. ಅದೆಲ್ಲೋ ನನ್ನ ಮನಸ್ಸಲ್ಲೂ ಇತ್ತು. ಬರ್ದು ಒಂದು ಎಲ್ಲೋ ಏಕತಾನತೆ ಕಡ್ದಾಗ ಡೈರೆಕ್ಟರ್ ಆಗ್ಬಿಡ್ಬೇಕು, ಹಾಡು ಬರಿತಾ ಇದ್ದೀನಿ, ಹಾಡಲ್ಲಿ ಕತೆ ಕಟ್ಕೊಡ್ತಾ ಇದ್ದೀನಿ, ಒಂದು ಸಿನಿಮಾ ಕಟ್ಕೊಟ್ರೆ ಹೆಂಗೆ ಅಂತ. ಅದಕ್ಕೆ ನಾನು ಯಾವತ್ತೋ ಒಂದಿನ ನಮ್ಮ ಎಮ್ ಡಿ ಶ್ರೀಧರ್ ಜೊತೆ ಸ್ಟೂಡೆಂಟ್ ಅನ್ನೋ ಸಿನಿಮಾದಲ್ಲಿ ಫುಲ್ ಸಿನಿಮಾ ಪಕ್ಕಾ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಮಾಡಿದ್ದೆ ಕೆಲಸ ಕಲಿಯೋದಕ್ಕೆ. ಇದು ಏನೇ ನಾವು ತಿಳ್ಕೊಂಡಿದ್ರು ಪ್ರಾಕ್ಟಿಕಲ್ ಅನುಭವ ಬೇರೆ. ಹೌದು. ಹಾಗಾಗಿ ಒಂದು ಸಿನಿಮಾ ಫುಲ್ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ. ಅಂದರೆ ಅವ್ರಿಗೆ ನಾನು ಮೊದಲೇ ಹೇಳಿದೆ, ಸರ್ ನೀವು ನನಗೆ ಯಾವ ವಿನಾಯಿತಿನೂ ಕೊಡಬಾರ್ದು, ಹೆಸರಿರೋ ಲಿರಿಕ್ ರೈಟ್ರು ಅಂತ. ಒಬ್ಬ ಅಸೋಸಿಯೇಟ್ ಅಥವಾ ಅಸಿಸ್ಟೆಂಟ್ ಡೈರೆಕ್ಟ್ರ್ ಏನು ಕೆಲಸ ಮಾಡ್ತಾರೋ ನಾನು ಅದೆಲ್ಲ ಮಾಡಬೇಕು ಅಂತ. ರೈಟ್. ಈವನ್ ನಾನು ಫ್ಲೋರ್ ಕ್ಲೀನ್ ಕೂಡ ಮಾಡಿದ್ದೀನಿ. ಅದನ್ನು ರೈಟ್. ಫ್ಲೋರ್ ಕ್ಲೀನ್ ಅಂತ ಗೊತ್ತಾ, ಬಿಫೋರ್ ಚಾಟ್ ಅಲ್ಲೆಲ್ಲ ಓಡಾಡಿದ್ದು ಗುರುತುಗಳೆಲ್ಲ ಇದ್ದರೆ ಅದನ್ನು ಒರೆಸ್ಬೇಕು, ಆ ಕೆಲಸ ಕೂಡ ಮಾಡಿದ್ದೀನಿ ನಾನು ಸಿನಿಮಾದಲ್ಲಿ. ಅದಾದ ನಂತರ ನಾನು ದಿನಕರ್ ತುಂಬ ಆತ್ಮೀಯ ಮಿತ್ರರು. ನಾವು ಬಹುಶಃ ಅವ್ರಿಗೆ ನಾನು ಕ್ಲೋಸು, ನನಗೆ ಅವ್ರು ಕ್ಲೋಸು ಇಂಡಸ್ಟ್ರಿ ವಿಷಯಕ್ಕೆ ಬಂದಾಗ. ಹೀಗೆ ಒಂದಿನ ಒಂದು ಘಟನೆನ ನಾವು ಸಂಜೆ ಹೊತ್ತಿಗೆ ಎಲ್ಲರೂ ಸಿಕ್ಬಿಟ್ಟು ಕಾರಲ್ಲೇ ಕೂತ್ಕೊಂಡು ಮಾತಾಡೋದು, ಟೈಮ್ ಪಾಸ್ ಮಾಡೋದು ಇರುತ್ತೆ. ಒಂದಿನ ನನ್ನ ಹೆಂಡತಿ ಮನೇಲಿ ನಡೆದ ಒಂದು ಘಟನೆನ ಅವ್ರಿಗೆ ಹೇಳಿದೆ ನಾನು. ಓಕೆ. ಅದೇನಂದರೆ, ನನ್ನ ಹೆಂಡತಿ ಫಾದರ್ ಏನಿದ್ದಾರೆ, ತಂದೆ ಮಾವ, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಒಳ್ಳೆ ಹುದ್ದೆಲಿದ್ದು ನಿವೃತ್ತಿ ಆದವರು. ಅವ್ರ ಮೇಲೆ ಸಾಮಾನ್ಯ ಯಾವಾಗಲೂ ಎಲ್ಲರೂ ನಗ್ನಗ್ತಾ ಇರೋ ವಾತಾವರಣ. ಒಂದಿನ ನಾನು ನನ್ನ ಹೆಂಡತಿ ಅಲ್ಲಿದ್ದರು, ಅವ್ರು ಕರ್ಕೊಬರ್ಕಂತ ನಾನು ಅವ್ರ ಮನೆಗೆ ಹೋದೆ. ಸ್ವಲ್ಪ ಎಲ್ಲರೂ ಬೇಸರದಲ್ಲಿದ್ದಾರೆ. ಏನಾಯಿತು ಅಂತ ನಾನು ಒಂದು ಸಂಶಯ ಸ್ಟಾರ್ಟ್ ಆಯಿತು. ನನ್ನ ಹೆಂಡ್ತಿನ ಹೋಗಿ ನಾನು ಕೇಳಿದೆ, ಏನಾಯ್ತು ಯಾಕೆ ಅಂತ. ನಮ್ಮಪ್ಪ ಫೇಲ್ ಆಗಿಬಿಟ್ರು ಕಣೋ ಅಂದ. ಫೇಲಾ? ಈ ವಯಸ್ಸಲ್ಲಿ ರಿಟೈರ್ಡ್ ಫೇಲಾ? ಯಾವ ಫೇಲು ಅಂತ. ನಿಮ್ಗೇನು ನಗು ಬಂತು? ಅದೇ ನಗು ನಂಗೆ ಏನು ಫೇಲ್ ಆದರೂ ಕೇಳಿದೆ. ಇಲ್ಲ ಕಣೋ, ಅವರು DL ಟೆಸ್ಟಿಗೆ ಹೋಗಿದ್ರು, ಫೇಲ್ ಮಾಡಿಬಿಟ್ಟಿದ್ದಾರೆ, ಸಖತ್ ಮನ್ಸಿಗೆ ತೊಗೊಂಡ್ಬಿಟ್ಟಿದ್ದಾರೆ. ಈ ವಯಸ್ಸಲ್ಲಿ ಫೇಲ್ ಮಾಡಿಬಿಟ್ಟು ಅವ್ರು ಚೆನ್ನಾಗಿ ಒಳ್ಳೆ ಕರಿಯರ್ ಇದು ಬಂದ, ಈಗ ಫೇಲ್ ಮಾಡಿಬಿಟ್ಟು ನಾನು ಮನ್ಸಿಗೆ ತೊಗೊಂಡ್ಬಿಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಎದುರುಗಡೆ ಎಲ್ಲರೂ ಬೇಜಾರು ನಟಿಸ್ತಾ ಇದ್ದಾರೆ, ಎಲ್ರಿಗೂ ಅವ್ರ ಪರಿಸ್ಥಿತಿ ನೋಡಿ ನಗುನೇ. ಇವಳು ಹೇಳ್ಕೊಂಡು ಒಂದು ಅರ್ಧ ಗಂಟೆ ನಕ್ಕಿದ್ದಾಳೆ, ನಾನೂ ನಕ್ಕಿದೆ. ಅದಾದಮೇಲೆ ನಂತರ ನಾನು ಆ ಘಟನೆ ದಿನಕರಿಗೆ ಹೇಳಿದೆ. ಅವರು ಬಿದ್ದು ನಕ್ಕರು. ಆ್ಯಕ್ಚುಲಿ ಸಕ್ಕದಾಗಿದೆ ರೀ, ಇದನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೇಕ್ರಿ ಅದು. ಆಲ್ರೆಡಿ ನನ್ನ ತಲೆಯಲ್ಲಿ ಒಂದು ಕತೆ ಇತ್ತು, ನನ್ನ ತಲೆಯಲ್ಲಿ ಕತೆನೇ ಬಂದಿದೆ, ಸಿನಿಮಾ ಅಲ್ಲ ಅಂತ ಅಂದೆ. ಏನು ಅಂತ ಕೇಳಿದ್ರು. ನೋಡಿ, ಇವನು ಫೇಲ್ ಮಾಡಿದವರು ಮತ್ತು ಫೇಲ್ ಆದವರು ಇಬ್ಬರು ಮೊದಲೇ ಭಯಂಕರ ಗೆಳೆಯರಾಗಿರ್ತಾರೆ.
ಆದರೆ ಒಂದು ಈಗೋ ಕ್ಲಾಶಲ್ಲಿ ಒಬ್ಬ RTO ಇನ್ಸ್ಪೆಕ್ಟ್ರು ಒಬ್ಬ ಪ್ರಿನ್ಸಿಪಲ್ನ ಫೇಲ್ ಮಾಡಿಬಿಡ್ತಾನೆ ಇದ್ರ ಟೆಸ್ಟಲ್ಲಿ ಈಗೋ ಕ್ಲಾಶ್ ಆಗಿ. ಅದು ಅವರಿಬ್ಬರು ಸ್ನೇಹ ಹೆಂಗಿರುತ್ತೆ ಅಂದರೆ ಅವರಿಬ್ಬರು ಬೀಗರಾಗಬೇಕು ಅಂತ ನಿಶ್ಚಯಿಸ್ಕೊಂಡಿರ್ತಾರೆ. ಬಟ್ ಒಂದು ಸಣ್ಣ ವಿಷಯಕ್ಕೆ ಇಬ್ಬರು ಅದನ್ನು ಕಡ್ಕೊಬಿಡ್ತಾರೆ. ಅಂದರೆ ಮದುವೆನ ನಿಲ್ಲಿಸ್ಬಿಡ್ತಾರೆ. ಇವನು ಈ ಫೇಲ್ ಆದ ಏನು ಪ್ರಿನ್ಸಿಪಾಲ್ ಇದ್ದಾನೆ ಅವರು ತನ್ನ ಮಗಳಿಗೆ ಬೇರೆ ಮದುವೆ ನಿಶ್ಚಯ ಮಾಡಿಬಿಡ್ತಾರೆ. ಆಗ ಏನೋ ಒಂದು ಘಟನೆ ನಡೀಬೇಕು, ಅದು ಮತ್ತೆ ಅವರಿಬ್ಬರನ್ನ ಒಂದಾಗೋ ಥರ ಮಾಡಬೇಕು. ಆದರೆ ಆ ಹೊತ್ತಿಗೆ ಮದುವೆ ಟೈಮ್ ಬಂದಿರುತ್ತೆ, ಬೇರೆ ಮದುವೆ ಬೇರೆ ಹುಡುಗನ ಜೊತೆ ಮದುವೆ ಟೈಮ್ ಬರುತ್ತೆ. ಮತ್ತು ಇದೇ ಫ್ಯಾಮಿಲಿ ಒದ್ದಾಡಿ ಆ ಮದುವೆನ ಕ್ಯಾನ್ಸಲ್ ಮಾಡಿಸೋದು ಅನ್ನೋ ಥರದ್ದು ಒಂದು ಸಖತ್ತಾಗಿದ್ದೀರಿ ಮಾಡೋಣ ರೀ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ನೀವೇ ಡೈರೆಕ್ಟ್ರು ಅಂದ್ಬಿಟ್ರು. ಅಲ್ಲೇ ಇದಕ್ಕೆ ಹಿಂಗೆ ಆಗಿದೆ ನನ್ನ ಜೀವನದಲ್ಲಿ ಆಗಿದ್ದೆಲ್ಲ. ನಾನು ಪ್ರಯತ್ನ ಪಟ್ಟಿದ್ದು ಯಾವುದೂ ಆಗಿಲ್ಲ, ಏನೋ ಫಟ್ ಅಂತ ಅದು ತಂತಾನೆ ಆಗುತ್ತಲ್ಲ, ಅದೆಲ್ಲ ಅದ್ಭುತವಾಗಿ ಆಗಿದೆ. ಇದು ಕೂಡ ಅಲ್ಲಿಂದನೇ ಫೋನ್ ಮಾಡಿದ್ವಿ ನಾವು, ಇದು ಯಾರು ಮಾಡ್ಬೋದು ಕ್ಯಾರೆಕ್ಟ್ರು, ಅಮೂಲ್ಯ ಹೆಂಗೆ ಫೋನ್ ಮಾಡಿದ್ವಿ, ಬನ್ನಿ ಅಣ್ಣ ಕತೆ ಹೇಳಿ ಅಂದ್ಲು. ಹೀಗೆ ಆಲ್ಮೋಸ್ಟ್ ವಿತಿನ್ ನೋ ಟೈಮ್ ಅನ್ಬೋದು. ಮಾತಾಡ್ತಾ ನಾನು ಪ್ರೊಡ್ಯೂಸರ್ ಆಗೋದೆ, ಮಾತಾಡ್ತಾ ನಾನು ಡೈರೆಕ್ಟರ್ ಆಗೋದೆ. ಹಾಗೆ 2 ಸಿನಿಮಾಗಳಿಗೆ ಯಾಕೆ ನಿಲ್ಲಿಸಿದ್ದೀರಾ? ಮುಂದೆ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು? ಇಲ್ಲ, ನಾನು ಅಂದರೆ ನಾನು ಇವತ್ತಿಗೂ ನಾನು ಅಂದ್ಕೊಳ್ಳೋದು ನಾನೊಬ್ಬ ಲಿರಿಕ್ ರೈಟರ್ನೇ, ಹವ್ಯಾಸಿ ಡೈರೆಕ್ಟ್ರು, ಪ್ರೊಫೆಷನಲ್ ಲಿರಿಕ್ ರೈಟ್ರು. ಎಲ್ಲ ಸರಿಯಾದಾಗ ಒಂದು ಸಿನಿಮಾ ಮಾಡೋದು ಅಂತ ಅಂದರೆ ಎಲ್ಲೋ ಹೋಗಿ ತುಂಬ ಪ್ರೊಡ್ಯೂಸರ್ಗಾಗಿ ಹುಡುಕಿ. ಈಗ ಏನಾಗುತ್ತೆ ಅಂದರೆ ಒಬ್ಬ ನಿರ್ದೇಶಕನಿಗೆ ಅಂದರೆ ಬರೀ ನಿರ್ದೇಶನ ಮಾಡೋರಿಗೆ ಅವ್ರು ಒಂದು ಸಿನಿಮಾದ ನಂತರ ನಿರ್ದೇಶಕಗಳ ಥರನೇ ಅದು. ಹೌದು, ಎಷ್ಟೇ ನೀವು ದೊಡ್ಡವರಾದರೂ ಇನ್ನೊಂದು ಪ್ರಾಜೆಕ್ಟ್ ಹೋಗಲೇಬೇಕು ನೀವು, ಆ ಗ್ಯಾಪಲ್ಲಿ ನೀವು ನಿರ್ದೇಶಕದ ಥರ. ನನಗೆ ಹಾಗಿಲ್ಲ, ನನಗೊಂದೇನು ಅಡ್ವಾಂಟೇಜ್ ಅಂದರೆ ನಾನು ಲಿರಿಕ್ ರೈಟ್ರು, ಹಾಡು ಬರ್ಕೊಂಡಿರ್ತೀನಿ. ಎಲ್ಲ ಸರಿಯಾದಾಗ ಒಂದು ಸಿನಿಮಾ ಮಾಡೋಣ ಅನ್ನೋದೇ ನನ್ನ ನಿಲುವು. ಹಾಗಾಗಿ ಈ ಪ್ರಯತ್ನಗಳಂತೂ ಇತ್ತು ಮಧ್ಯದಲ್ಲಿ. ಈಗ ಒಂದು ಸಿನಿಮಾ ಮಾಡಬೇಕು, ಮೂರನೇದು ಮಾಡಬೇಕು ಅನ್ನೋ ಒಂದು ಹಂತದಲ್ಲಿ ಇದ್ದೀನಿ. ಕಥೆನೂ ಇದೆ, ಒಂದು ಮಾತುಕತೆಗಳು ನಡೀತಾ ಇದೆ. ಬಹುಶಃ ಈ ವರ್ಷ ಮಾಡ್ಬೋದು ಅನ್ಸುತ್ತೆ 3ನೇ ಸಿನಿಮಾ. ಓಕೆ ಕವಿರಾಜ್ ಅವರೇ, ನಿಮ್ಮ ಇಡೀ ಚಿತ್ರರಂಗದ ಜೀವನದ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆ ಸವಿಸ್ತಾರವಾಗಿ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಹಳಷ್ಟು ನನ್ನ ಹತ್ರ ಪ್ರಶ್ನೆಗಳಿದೆ, ಹೇಳೋದಕ್ಕೂ ನಿಮ್ಮ ಹತ್ರ ಸಾಕಷ್ಟು ವಿಷಯಗಳಿದ್ದಾವೆ. ಆದರೆ ಸಮಯದ ಅಭಾವ ನಮ್ಮನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳ್ತಾ ಇದೆ. ಆದರೂ ಮತ್ತೊಮ್ಮೆ ನಿಮ್ಮ ಜೊತೆಗೆ ಮಾತಾಡೋ ಅವಕಾಶ ಸಿಗಲಿ. ಮತ್ತು ಇಲ್ಲಿವರೆಗೂ ನಮ್ಮ ಚಂದನ ವಾಹಿನಿಯ ವೀಕ್ಷಕರಿಗೆ ನೀವು ಇಷ್ಟೊಂದು ಮಾಹಿತಿಯನ್ನು ನಿಮ್ಮ ಬಗ್ಗೆ, ಚಿತ್ರರಂಗದ ಬಗ್ಗೆ, ಕನ್ನಡ ಸಿನಿಮಾ ಬಗ್ಗೆ ಹೇಳಿದ್ದಕ್ಕೆ ಬಹಳಷ್ಟು ಸಂತೋಷ ಆಗಿದೆ. ಅವರೆಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೇಳ್ತೀನಿ. ನನ್ನ ಕಡೆಯಿಂದನೂ ನಿಮಗೆ ಧನ್ಯವಾದ. ಯಾಕಂದರೆ ಒಂದೇ ನನ್ನ ಲೈಫ್ನೇ ಒಂದು ಸರಿ ರೀಕ್ಯಾಪ್ ಮಾಡ್ಕೊಳಗಾಯ್ತು ನನಗೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೂಲಕ, ನಿಮ್ಮ ವಾಹಿನಿಯ ಮೂಲಕ ನನ್ನ ಅಭಿಮಾನಿಗಳ ಜೊತೆ ಅಥವಾ ಪ್ರೇಕ್ಷಕರ ಜೊತೆ, ನೋಡೋರ ಜೊತೆ ಮಾತಾಡುವ ಒಂದು ಅವಕಾಶ ಒದಗಿಸ್ಕೊಟ್ರಿ. ನಿಮಗೂ ಧನ್ಯವಾದ. ಆ್ಯಕ್ಚುಲಿ ಥ್ಯಾಂಕ್ ಯು ಕವಿರಾಜ್ ಅವರೇ. ವೀಕ್ಷಕರೇ, ಇಲ್ಲಿವರೆಗೂ ತಾರಾಂತರಂಗ ಕಾರ್ಯಕ್ರಮದಲ್ಲಿ ಕವಿರಾಜ್ ಅವರ ಅಂತರಾಳದ ಮಾತುಗಳನ್ನು ಕೇಳಿದ್ವಿ. ಮುಂದಿನ ವಾರ ಮತ್ತೊಬ್ಬ ಕನ್ನಡ ಚಿತ್ರರಂಗದ ಸಾಧಕರನ್ನು ಭೇಟಿಯಾಗೋಣ ಇದೇ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.